ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬಸವ ಕಲ್ಯಾಣ ತಾಲೂಕಿನ ಸಿರ್ಗಾಪುರ ಗ್ರಾಮದಲ್ಲಿ ಶ್ರೀ ಮಹಾದೇವ್ ಜಾತ್ರಾ ಮಹೋತ್ಸವದ ನಿಮಿತ್ತ ಅಲಂಕೃತ ಸಾರೋಟಿನಲ್ಲಿ ಹಾರ್ಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಭವ್ಯ ಮೆರವಣಿಗೆ ಜರುಗಿತು. ಹರಕೂಡ ದಿವ್ಯ ಮೂರುತಿ ಶಾಖಾ ಮಠ ಚಿಂಚೋಳಿ ಜ್ಯೋತಿ. ಹರಕೂಡ ದಿವ್ಯ ಮೂರುತಿ ಶಾಖಾ ಮಠ ಚಿಂಚೋಳಿ ಜ್ಯೋತಿ. ಚನ್ನವೀರ ಶಿವಯೋಗಿ ಶ್ರೀ ಶಿವಾಚಾರ್ಯ ರತ್ನ ಜಗವೆಲ್ಲ ಬೆಳಗಿದ ಜಗದ್ಭರಿತ ಜಂಗಮ. ಗುರುವಿಗೆ ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮ ಜ್ಯೋತಿಗೆ ಶರಣಾರ್ಥಿ, ಚನ್ನವೀರಗೆ ಶರಣಾರ್ಥಿ. ಹರಕೂಡ ದಿವ್ಯ ಮೂರುತಿ ಶಾಖಾ ಮಠ ಚಿಂಚೋಳಿ ಜ್ಯೋತಿ.
ನಿತ್ಯ ಈ ಕಾರ್ಯಕ್ರಮದ ಧರ್ಮಸಭೆ ಕಾರ್ಯಕ್ರಮದ ಚಿಂತನ ಸಭೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಾರ್ಕುಡಿಯವರಿಗೆ ನಮ್ಮ ಊರಿನ ಪರವಾಗಿ ಜಾತ್ರೆ ಪರವಾಗಿ ಅವರಿಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೊಡ್ತೇವೆ ಎನ್ನುವಂತೆ ಎಲ್ಲ ಗಣ್ಯಮಾನ್ಯರು ಪೂಜ್ಯರು ಹಾಗೂ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಶ್ರೀ ಕುಪ್ಪಣ್ಣ ಯಾಚೆ ನಿವೃತ್ತ ಶಿಕ್ಷಕರಿಗೆ ತುಂಬು ಧನ್ಯವಾದಗಳು. ಒಂದು ಜೋರಾದ ಚಪ್ಪಾಳೆ ಇರಲಿ. ಕಾರ್ಯಕ್ರಮದ ಮುಂದಿನ ಹಂತ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ನಮ್ಮ ಈ ಧರ್ಮ ಸಭೆಗೆ ವಿದ್ಯುಕ್ತವಾಗಿ ಚಾಲನೆ ಇಲ್ಲದರೆ ನಮ್ಮೆಲ್ಲರ ನಡೆದಂತ ಪೂಜ್ಯ ಹಾರ್ಕುಡಿ ಶ್ರೀಗಳು ಹಾರ್ಕುಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾವನ ಸಾನ್ನಿಧ್ಯದಲ್ಲಿ ಧರ್ಮಸಭೆ ಜರುಗಿತು. ಕಾರ್ಯಕ್ರಮದ ಮುಂದಿನ ಹಂತ ಪೂಜ್ಯರಿಗೆ ಗೌರವ ಸನ್ಮಾನ ಹಾಗೂ ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಳ್ಳೋದು. ಪೂಜ್ಯರಿಗೆ ಗೌರವ ಸನ್ಮಾನ ಮಾಡಲಿದ್ದಾರೆ ಶ್ರೀ ಕಲ್ಯಾಣರಾವ್ ಶ್ರೀಚಂದ್ ಹಾಗೂ ಶ್ರೀ ಶಿವರಾಜ್ ಮೂಲ್ಗೆ ಅವರು ವೇದಿಕೆಗೆ ಬಂದು ಪೂಜ್ಯರಿಗೆ ಗೌರವ ಸನ್ಮಾನ ಮಾಡಿ ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಳ್ಬೇಕಂತ ಕೇಳ್ತಾರೆ. ಶ್ರೀ ಶಿವರಾಜ್ ಮೂಲ್ಗೆ, ಶ್ರೀ ಕಲ್ಯಾಣರಾವ್ ಶ್ರೀಚಂದ್. ಸುಮಾರು ಒಂದು 8 ವರ್ಷಗಳ ಕಾಲದಿಂದ ಎಲ್ಲಿ ಈ ನಮ್ಮ ಊರಲ್ಲಿ SSLCಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದಂತಹ ಮಕ್ಕಳಿಗೆ ಒಂದು ಪ್ರೋತ್ಸಾಹನ ಮತ್ತು ಪ್ರಶಸ್ತಿ ಪತ್ರ ನೀಡುವಂತಹ ಪರಿಪಾಠ ಹಾಕೊಂಡು ಬಂದಿದ್ದಾರೆ. ಆ ನಿಮಿತ್ತವಾಗಿ ಈ ಸಲ ನಮ್ಮ ಊರಿನ ಕುಮಾರ್ ಗುರುರಾಜ್ ರಾಜಶೇಖರ್ ಮಗಳು 97.76%, ಕುಮಾರಿ ಲಕ್ಷ್ಮೀ ಸುಬ್ಬಣ್ಣ ಭೂತೆ 90.20%, ಕುಮಾರಿ ವೇದಿಕೆ ವರ್ಗಕ್ಕೆ ಮಕ್ಕಳು ಕುಮಾರಿ ಪ್ರವೀಣಿ ಗುಂಡಪ್ಪ ಜಮಾರ 80.32%. ಈ ಮಕ್ಕಳಿಗಾಗಿ ಜೋರಾದ ಚಪ್ಪಾಳೆ. SSLCಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಒತ್ತು ಕೊಟ್ಟಾಗ ನಮ್ಮ ಏನು ಮುಡುವೆ ಮಾಮರು ಸುಮಾರು 8 ವರ್ಷದಿಂದ ಈ ಒಂದು ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಹ ಜೋರಾದ ಚಪ್ಪಾಳೆ ಇರಲಿ.
ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮವನ್ನು ದೃಶ್ಯೀಕರಿಸುವಂತಹ ನಮ್ಮ ಆರ್ಕೆ ಅಂತ್ಯದಲ್ಲಿ ಶ್ರೀ ಹಾರ್ಕೂರು ವಾಹಿನಿಯ ನಿರ್ದೇಶಕರಾದಂಥ ಶ್ರೀ ರಾಜ್ಕುಮಾರ್ ಜಗ ಅವರು ಸಹ ವೇದಿಕೆ ಬಂದು ಸನ್ಮಾನ ಸ್ವೀಕರಿಸಲು ಕೇಳ್ಬೋದಾಗಿದೆ. ಇಲ್ಲ ಈಗ ನಿಮ್ದೆಲ್ಲ ಸನ್ಮಾನ ಆಗಿತ್ತು ಚಾಲು ಮಾಡಿದ್ರೆ ಸನ್ಮಾನ ಇಲ್ಲ ಶ್ರೀ ಕಲ್ಯಾಣರಾವ್ ಬಿರಾದಾರ್, ಶ್ರೀ ಪ್ರೊಫೆಸರ್ ಶ್ರೀ GS ಮಾಲಿಪಾಟೀಲ್ ಸರ್ ಅವರು ಪೂಜ್ಯರ ಆಶೀರ್ವಾದ ಪಡೆದುಕೊಳ್ಳೋದನ್ನು ಕೇಳ್ಬೋದಾಗಿದೆ. ಶಿವಾನಂದ್ ಶ್ರೀಚಂದ್ ಲಘು ಸಿಂಧೆ ಈಗ ಇಲ್ಲ ನೋಡಿ ಪ್ರದರ್ಶಿಸಿದ ಅದಕ್ಕಾಗಿ ಶ್ರೀಗಳವರಿಗೆ ಒಂದು ಅಭಿಮಾನದ ಸನ್ಮಾನ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಈಗ ಕೆಲವು ಕ್ಷಣದಲ್ಲಿ ಒಂದು ಏನು ನಮ್ಮ ವಿಡಿಯೋ ಬಿಡುಗಡೆ ಆಗಲಿದೆ ಕ್ಯಾಸೆಟ್. ಯಾವುದಕ್ಕಂದ್ರೆ ಈ ಸಲ 63ನೇ ಮುತ್ತೈದೆಯರ ಏನು ಜನ್ಮೋತ್ಸವ ನಮ್ಮ ಗ್ರಾಮದಲ್ಲಾಯ್ತು. ಈ ಒಂದು 63 ಬಹಳಷ್ಟು ವಿಶಿಷ್ಟವಾದಂಥದ್ದು. ಯಾಕಂದ್ರೆ ಈ ಜನ್ಮೋತ್ಸವ ಸಾಕಷ್ಟು ಜನ್ಮದಿನಾಚರಣೆ 63ರಲ್ಲಿ ಬೇರೆ ಬೇರೆ ಕಡೆ ಆಗಿದಾವ. ನಮ್ಮೂರಲ್ಲಿ ಆಗಿದ್ದು ವಿಶಿಷ್ಟತೆ ಏನಂದ್ರೆ ಈಗಾಗಲೇ ಸ್ವಾಗತ ಭಾಷಣದಲ್ಲಿ ಸಹ ಹೇಳಿದ್ರು, ಅದು ಎಷ್ಟು ಹೇಳಿದ್ರು ಕಡಿಮೆ. ಯಾಕಂತಂದ್ರ ಇಲ್ಲೇ ಈ ಕೆರಿ ಇಲ್ಲಿದು ಒಂದು 60 ಕಿಲೋಮೀಟರ್ ಮ್ಯಾಗಿಲ್ಲ. ಕೆರಿ ಮ್ಯಾಗ ಮಳಿ ಅದ, ಇಲ್ಲಿ ಗದ್ದೆಗಾವ್ ಮಳಿ ಅದ, ಗುಲ್ಬರ್ಗಿಂದ ಬರಂತ ಎಲ್ಲ ನಮ್ಮ ಊರಿನವರು ಹೇಳ್ತಾ ಇದಾರೆ ಅಣ್ಣ ಮಳಿ ಹೊಂಟ ಫುಲ್ಲ ಅಂತ. ಆದ್ರೆ ಇಲ್ಲಿ ಒಂದೇ ಒಂದು ಹನಿ ಮಳಿ ಬಂದಿಲ್ಲ. ಅಂತ ಒಂದು ಪವಾಡ ಪುರುಷರು ನಮ್ಮ ಹಾರ್ಕೋಡ ಪೂಜ್ಯರು. ಅವರು ಈ ನಮ್ಮ ಏನು ಮಠಕ್ಕ ಮತ್ತು ನಮ್ಮ ಹಾರ್ಕೋಡಿಗೆ ಎಂಥ ಸಂಬಂಧ ಅಂತಂದ್ರ, ಈ ಜಾತ್ರೆ ಇವತ್ತು ಯಶಸ್ವಿಯಾಗಿ ಇಷ್ಟು ಮಟ್ಟದಲ್ಲಿ ಸಂಖ್ಯೆಯಲ್ಲಿ ಅಕ್ಕ ತಂಗಿಯರು ಕೂಡ್ಬೇಕಾದ್ರೆ ಮುತ್ತವರ ಒಂದು ಅಪ್ಪಣೆ ಅದ. ಆ ಅಪ್ಪಣೆ ಇವತ್ತಿಗೂ ತಾವೆಲ್ಲ ಪಾಲಿಸ್ತಾ ಇದ್ರಿ. ಯಾಕಂದ್ರೆ ಇಲ್ಲ ಅಂದ್ರೆ ಜಾತ್ರೆ ಪ್ರತಿ ಸಲ ಹಮದೇವ್ ಕಟ್ಟಿನಾಗ ಅಲ್ಲೊಂದು 4 ಮಂದಿ, ಅಲ್ಲ ಮೂಲಿಗೆ ಮಾಮೂರ್ ಕಟ್ಟಿನಾಗ 4 ಮಂದಿ ಕೂಡ್ತಿರು. ಮುತ್ತವ್ರ ಭಾಷೆ ಮಾಡೋ ಪ್ರವಚನ ಕೊಡ್ಬೇಕು ಅಂದ್ರೆ ಯಾರು ಎದುರುತ್ತಿಲ್ಲ. ಸುಮಾರು ಒಂದು 10-15 ವರ್ಷ ಹಿಂದೆ ಮುತ್ತವ್ರ ಒಂದು ಏನು ಅಪ್ಪಣೆ ಕೊಟ್ಟರು, ತಾವೆಲ್ಲ ಪ್ರತಿ ಜಾತ್ರೆಗೆ ತಪ್ಪದೆ ಇಲ್ಲಿ ಬರ್ಬೇಕಂತ ಹೇಳಿದ್ರೆ ಇವತ್ತು ಅವ್ರ ಅಪ್ಪಣೆ ತಾವೆಲ್ಲ ಮೀರದೆ ಇಲ್ಲಿ ಇಷ್ಟು ಜನ ನಡ್ತಾ ಇದ್ದಾರೆ. ಇದು ಎಲ್ಲದಕ್ಕೂ ಕಾರಣಕರ್ತರು ಯಾರಂದ್ರೆ ನಮ್ಮ ಪೂಜ್ಯಪ್ಪ ಅವರು. ಅಷ್ಟೇ ಅಲ್ಲ, ಇಷ್ಟು ಭವ್ಯ ಮಂದಿರ ಆಗ್ಲಕ್ಕ ಕಾರಣ ಸಹ ಯಾರು? ನಮ್ಮ ಊರಿನವ್ರು. ನಾವೆಲ್ಲ ಹಾಕಿರ್ಬೋದು ಎಫರ್ಟ. ಆದ್ರೆ ಅದ್ರ ಹಿಂದೆ ಮುತ್ತವ್ರದ್ದು ಎಂಥ ತ್ಯಾಗ ಅಂದ್ರೆ, ಸುಮಾರು ಒಂದು 15 ವರ್ಷಗಳ ಕಾಲ ಮುತ್ತವ್ರು ತಮ್ಗೆ ಅತ್ಯಂತ ಪ್ರಿಯವಂತಹ ಬಾಳೆಹಣ್ಣ ತಿನ್ನಲಿಲ್ಲ. ಯಾವುದಕ್ಕ? ಈ ಕಳಸ ಆಗೋ ಸಲಕ್ಕ. ಅಂಥ ಒಂದು ತ್ಯಾಗದಿಂದ ಈ ಒಂದು ಏನಾಗದ ನಮ್ಮ ಶ್ರೀ ಮಹಾದೇವ ದೇವರ ಕಳಸ ಆಗದ ಇವತ್ತಿಂತ ಭವ್ಯ ಮಂದಿರ ಆಗದ. ಇದೆಲ್ಲ ನಾವಿಷ್ಟು ಒಗ್ಗಟ್ಟಾಗಿ ನಾವಿಷ್ಟೆಲ್ಲ ಸುಖ ಶಾಂತಿಯಿಂದ ಉಳಿತಾ ಇದ್ದೀವಿ. ಎಲ್ಲದಕ್ಕೂ ಕಾರಣ ಯಾರಂದ್ರ ನಮ್ಮ ಹಾರಕೂಡ ಮುತ್ತೇವರು. ನಾವು ಮುಂಜಾನೆ ಎದ್ರು ಮುತ್ತೇವರು, ಸಂಜೆಗಾದ್ರೂ ಮುತ್ತೇವರು, ಪ್ರತಿಯೊಂದು ಕಾರ್ಯಕ್ರಮಕ್ಕಿದ್ರು ಮುತ್ತೇವರು. ಅಂಥ ಒಂದು ನಾವು ಮುತ್ತೇರ ಮೇಲೆ ಅಚಲವಾದ ಭಕ್ತಿ ಇಟ್ಟಿದ್ದೀವಿ. ಕೇವಲ ನಾವು ಭಕ್ತಿ ನಮ್ದು ಅಷ್ಟೇ ಅಲ್ಲ, ಮುತ್ತೇವರು ಯಾವ ಲೆವೆಲ್ಗೆ ಅಂದ್ರೆ ಇವತ್ತು ಎಂತೆಂಥ ದೊಡ್ಡ ಉತ್ಸವಗಳು, ಕಲ್ಯಾಣದಲ್ಲಿ ಕಾಯಕ ಉತ್ಸವ ಸುಮಾರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚ ಮಾಡಿ ಕಾಯಕ ಉತ್ಸವ ಆಗ್ತಾ ಇದೆ. ಈ ಸಲ ನಮ್ಮ ದಸರಾ ದರ್ಬಾರ್ ಆಯ್ತು. ದಸರಾ ದರ್ಬಾರದಲ್ಲಿ ಸುಮಾರು ದಾಸೋಹ ಸೇವೆ ಆಯಿತು ನಮ್ಮ ಹಕ್ಕಡ ಮಠದಿಂದ. ಮತ್ತೆ ನಮ್ಮ ರಂಭಾಪುರಿ ಶ್ರೀಗಳಿಗೆ ಸುಮಾರು 5 ತೊಲೆ ಬಂಗಾರ ಹಾಕಿದ್ರು. ದೈಹಿಕ ಚಂದ್ರಲ್ಲಿ 11 ತೊಲೆ ಬಂಗಾರ. ಅಷ್ಟೇ ಅಲ್ಲ, ಸುಮಾರು 100ಕ್ಕಿಂತ ಹೆಚ್ಚು ಪುಸ್ತಕಗಳು. ನೀವು ಅನ್ಬೋದು ಏನ್ರಿ ಒಂದು ಪುಸ್ತಕ ಅಂದ್ರೆ ಏನು ಒಂದು 100-200 ಪೇಜ್ ಬರುವಂತಿಲ್ಲ. ಒಂದು ಪುಸ್ತಕ ಬಿಡುಗಡೆ ಮಾಡ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾವ. ನಮ್ಮ ಮಠದಿಂದ 100ಕ್ಕಿಂತ ಹೆಚ್ಚು ಅಂದ್ರೆ ಸುಮಾರು ಕೋಟಿ ಗಂಟ್ಲೆ ಆ ಪುಸ್ತಕದ ಮೇಲೆ ವ್ಯಯ ಮಾಡಿ ಇವತ್ತು ಪುಸ್ತಕ ಬಿಡುಗಡೆ ಮಾಡಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಗಾಧವಾದಂತಹ ಒಂದು ಕೊಡುಗೆ ನೀಡಿದ ಮಠ ಯಾವ್ದಾದ್ರು ನಮ್ಮ ಭಾಗದಲ್ಲಿ ಇದೆ ಅಂದ್ರೆ ನಮ್ಮ ಹಾರ್ಕೂಡ್ ಮಠ. ಅಂಥ ಮಠದ ನಾವು ಭಕ್ತರಿದ್ದೀವಿ ಅಂದ್ರೆ ಬಹಳ ಹೆಮ್ಮೆ ಅದ. ಕೇವಲ ಪುಸ್ತಕ ಅಷ್ಟೇ ಅಲ್ಲ, ನಿರಂತರ ದಾಸೋಹ ಹೆಂಗಂತಂದ್ರೆ ಕೋವಿಡ್ ಟೈಮ್ನಾಗ ಎಲ್ಲ ಮಠಗಳು ಬಂದಿದ್ರು. ಎಲ್ಲ ಸುಮಾರು ಜನ ಅಪ್ಪೋರೆ ಎಲ್ಲ ಕಡೆ ಇದು ಆಗ್ತದ, ಬ್ಯಾಡ್ರಿ ಬಂದ್ ಮಾಡ್ರಿ ಮಠ ದಾಸೋಹ ಬಂದ್ ಮಾಡ್ರಿ ಅಂತಂದ್ರು. ಅಪ್ಪೋರು ಒಂದು ದಿನ ಅಲ್ಲ, ಒಂದು ನಿಮಿಷ ಸಹ ನಮ್ಮ ದಾಸೋಹ ಯಾವತ್ತೂ ಬಂದ್ ಆಗ್ಲಿಲ್ಲ. 24x7 ಬಂದವರಿಗೆ ಯಾವತ್ತೂ ರೊಟ್ಟಿ, ಮೊಸರ, ಹಿಂಡಿ, ಅನ್ನ, ಸಾಂಬಾರು, 2 ಪಲ್ಯ ಕಂಟಿನ್ಯೂ ನಿರಂತರವಾಗಿ ಕೊಟ್ಟಂತ ಮಠ ಯಾವ್ದಾದ್ರೆ ನಮ್ಮ ಹಾರ್ಕೂಡ ಮಠ. ಅಂತ ಮಠದ ಭಕ್ತರಿಗೂ ನಾವೆಲ್ಲ ಕೇವಲ ಎಲ್ಲಾ ಮಠದ ಏನಾದ್ರೂ ನಾವು ಅಪೇಕ್ಷೆ ಇರ್ತದೆ ಮಠಕ್ಕೆ. ನಮ್ಮ ಮಠದ ಮುತ್ತೇರಿಗೆ ಯಾವುದೇ ಅಪೇಕ್ಷೆ ಇಲ್ಲ. ನಮ್ಮ ಮಠದ ಮುತ್ತೇರು ಹೆಂಗಿದಾರ ಅಂದ್ರ, ಕೋವಿಡ್ ಆಯ್ತು ಅಂತಂದ್ರೆ ಅದಕ್ಕೆ ಪರಿಹಾರ ನಿಧಿ ಅಂತಂದ್ರೆ ಮೊದಲು ನಮ್ಮ ಮುತ್ತೇರು ಕಡೆಯಿಂದ ಫಂಡ್ ಹೋಗಿರ್ತಾರೆ. ನಮ್ಮ ತಾಲೂಕಾದಾಗ ಯಾವ್ದು ನಮ್ಮ ಇಡೀ ಜಿಲ್ಲೆದಾಗ ಎಲ್ಲಿದಾದ್ರೂ ಫಂಡ್ ಹೋಗ್ಯಾರ ಅಂದ್ರೆ ಕೋವಿಡ್ ಪರಿಹಾರ ನಿಧಿಗೆ ನಮ್ಮ ಹಾರ್ಕೂಡ ಮಠದಿಂದ ಹೋಗ್ಯಾರ ಕೋವಿಡ್ ಪರಿಹಾರ ನಿಧಿಗೆ.
ಬೇರೆ ಯಾವುದೇ ಆಪತ್ಕಾಲ ಬರಲಿ ಅಂತ ಸಮಯದಲ್ಲೂ ಸಹ ನಮ್ಮ ಮಠದಿಂದ ಮೊದಲು ಅದಕ್ಕೆ ಅನುದಾನ ಅಥವಾ ಅದಕ್ಕೆ ಸಹಾಯ ಹಸ್ತಾಚಾರ ಅಂತ ಕೇವಲ ನಾವು ರೇಣುಕಾಚಾರ್ಯ ಪೀಠಕ್ಕಾಗಲಿ ಬಸವ ತತ್ವಕ್ಕಾಗಲಿ ಇಲ್ಲ, ನಮ್ಮ ಮಠ ಹಂಗದ ಸಮನ್ವಯ ಎರಡೂ ಸರಿದೂಗಿಸ್ಕೊಂಡು ಸುಮಾರು ಪ್ರಶಸ್ತಿಗಳು, ಶ್ರೀ ಚೆನ್ನ ರೇಣುಕಾ ಬಸವ ಪ್ರಶಸ್ತಿ ಸುಮಾರು ಎಂತೆಂಥ ಭಕ್ತರಿಗೆ, ಕೇವಲ ನಮ್ಮ ಏನು ವೀರಶೈವರಿಗೆ ಅಷ್ಟೇ ಅಲ್ಲ, LBK ಅಲ್ಲ ಅಂತ ಒಬ್ಬ ಮುಸ್ಲಿಂ ಶರಣರಿಗೆ ಸಹ ನಮ್ಮ ಮಠದಿಂದ ಪ್ರಶಸ್ತಿ ನೀಡುವಂತಹ ಒಂದು ಮಠ. ಲಾಸ್ಟ್ ಟೈಮ್ ನಮ್ಮ SL ಭೈರಪ್ಪ ಅವರು ಎಂಥ ಖ್ಯಾತ ಸಾಹಿತಿ, ಅವ್ರಿಗೆ ಸಹ ನಮ್ಮ ಮಠದಿಂದ ಏನು ಪ್ರಶಸ್ತಿಯನ್ನು ನೀಡಿದಾರ. ಅಂತ ಒಂದು ಭವ್ಯ ಮಠಕ್ಕೆ ನಾವು ಭಕ್ತರಿದ್ವಿ. ಅವರ ಪೂಜ್ಯರ ಒಂದು ನಾವು ಅವಧಿಯಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ ಅಂದ್ರೆ ಅದು ನಮ್ಮ ಪೂರ್ವಜನರ ಪುಣ್ಯನೇ ಅಂತ ಹೇಳ್ಬೇಕು. ಅಂತಹ ಒಂದು ಮಠದ ಭಕ್ತರಿದ್ವಿ ಅಂತ ನಮಗೆ ಸುಮಾರು ನಾವು ಭಕ್ತನ ಮಾಡ್ಬೇಕಂದ್ರೆ ನಮ್ದು ಏನು ನಮ್ಮ ಊರಿಂದು ಜನಸಂಖ್ಯೆ ಸಣ್ಣದ, ನಮ್ಮ ಊರಿಂದು ಶಕ್ತಿ ಸಣ್ಣದ, ಮಾಡಕ್ ಹೇಗೆ ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಬೇರೆಯವರೆಲ್ಲ ಬಹಳಷ್ಟು ವಿಜೃಂಭಣೆಯಿಂದ ಭಕ್ತರೆ ಮಾಡ್ತಾರ, ಸುಮಾರು ಕೋಟಿ ಗಟ್ಟಲೆ ದುಡ್ಡು ಬೇಕಾಗ್ತಾವ. ಹರ್ಕುಡ್ದಾಗೆ ಮಾಡಿದ್ ನೋಡಿದ್ರೆ ಅಪ್ಪ ಇಷ್ಟೆಲ್ಲ ಖರ್ಚಾಗಲ್ಲ ಅನ್ನೋ ಭಾವನೆ ಇತ್ತು. ಆದ್ರೆ ಅದೆಲ್ಲ ಮೀರಿ ಮುತ್ತರ ಆಶೀರ್ವಾದದಿಂದ 63ನೇ ಬರ್ತಡೇ ಹಿಂಗಾಯ್ತು. ಇಡೀ ಎಲ್ಲ ಹೋದ್ರು ಕೂಡ ನಿಮ್ಮೂರಿಗೆ ಎಂತ ಬರ್ತಡೇ ಮಾಡಿದ್ರಿ, ಸಣ್ಣ ಊರಿದ್ರು ಅನ್ನೋಂಥ ಒಂದು ಹೆಮ್ಮೆಯ ಮಾತುಗಳು ಬರ್ತಾ ಇದಾವೆ. ಅದು ಬಹಳ ಖುಷಿ ವಿಚಾರ. ಆ ನಿಟ್ಟಿನಲ್ಲಿ ಅವತ್ತಿನ 63ನೇ ಏನು ಬರ್ತಡೇಕ್ಕೆ ಇಲ್ಲಿ ನಾನು ಹೇಳಿದ್ರೆ ಈಗಾಗಲೇ ಮಳೆ ಒಂದೇ ಇಲ್ಲ, ಸಾಕಷ್ಟು ಪವಾಡಗಳು ಮುತ್ತೆ ಹೇಳಿದ್ರು. ನಮ್ದು ತಲೆಗೇನು ಕೆಲವುದಲ್ಲ, ಮಠದಾಗೆ ಹೋಗಿ ಫಂಕ್ಷನ್ ಮಾಡಂಗಿಲ್ಲ ಅಂತಂದ್ರೆ ಅನ್ನೋ ಭಾವನೆನೂ ಇತ್ತು. ಮಳಿ ಯಾವ ಲೆವೆಲ್ಗೆ ಅಂದ್ರೆ ಈ ಗಟ್ಟಿ ಹೊಲ ಒಂದು ಹನಿ ಮಳಿ ಬಂದ್ರು ಕೂಡ ಒಳಗೆ ಹೋಗಿ ಗಾಡಿ ಹೊರಗೆ ಬರ್ತಿಲ್ಲ, ಹೊರಗೆ ಹೊರಗಾಗ್ತಿಲ್ಲ ಅಂತ ಒಂದು ಪರಿಸ್ಥಿತಿ ಇದ್ದು. ಮುತ್ತೆಯವ್ರ ಬಳಿಗೆ ಹೋದಾಗ ಅವ್ರು ಹೇಳಿದ್ರು, ನೀವು ಕಾರ್ಯಕ್ರಮ ಮಾಡೋದು ವ್ಯವಸ್ಥೆ ನೀವು ಮಾಡ್ರಿ, ಮಳಿನ ವ್ಯವಸ್ಥೆ ನಾ ಮಾಡ್ತೀನಿ ಅಂತ ಒಂದು ಪವಾಡ ಈ ಒಂದು 63ನೇ ಜನ್ಮೋತ್ಸವದಲ್ಲಾಯ್ತು. ಈ ಪವಾಡ ಕುರಿತು ಶ್ರೀ ಹಾರಕೂಡ ವಾಹಿನಿ ವತಿಯಿಂದ ಅರ್ಪಿಸುವ ಸಿರ್ಗಾಪುರ ಗ್ರಾಮದಲ್ಲಿ ಹಾರಕೂಡ ಶ್ರೀ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯ ಲೀಲೆ ಕುರಿತು ಭಕ್ತಿ ಗೀತೆಯನ್ನು ಈಗ ಕೆಲವೇ ಕ್ಷಣದಲ್ಲಿ ವೇದಿಕೆ ಮೇಲೆ ಬಿಡುಗಡೆ ಆಗಲಿದೆ. ಇದಕ್ಕೆ ಸಹಾಯ ಮತ್ತು ಸಹಕಾರ ಶ್ರೀ ರಾಜ್ಕುಮಾರ್ ಮಲ್ಲಿಕಾರ್ಜುನ್ ಯಾಚೆ ಸಿರ್ಗಾಪುರ್. ಇದಕ್ಕೆ ಸಾಹಿತ್ಯ ಶ್ರೀ ಶ್ರೀನಿವಾಸ್ ಕಾಶಿನಾಥ್ ಶಿಂದೆ, ಹಾಡಿದವರು ಶ್ರೀ ಸಿದ್ದರಾಮ್ ಪಗಡಿ ದಂಡೋಲ್ ಮತ್ತು ಇದಕ್ಕೆ ದೃಶ್ಯೀಕರಣ ಮತ್ತು ಎಲ್ಲಾ ರೀತಿಯಿಂದ ಸಹಾಯ ಮಾಡಿದಂತ ಅವರು ರಾಜ್ಕುಮಾರ್ ದೇಗಾವ್. ಈ ಹಾಡು ಯಾವತ್ತು ನಮ್ಮ ಶ್ರೀ ಹಾರ್ಕೂಡ ವಾಹಿನಿಯ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ತಮಗೆ ಸಿಗಲು ಲಭ್ಯವಾಗಲಿದೆ. ಈ ಒಂದು ಏನು ಹಾಡಿಗಾಗಿ ತಾವೆಲ್ಲ ಜೋರ ಚಪ್ಪಲೆಯೊಂದಿಗೆ ಈಗ ಕೆಲವೇ ಕ್ಷಣದಲ್ಲಿ ಈ ತಂಡದವರು ವೇದಿಕೆ ಬಂದು ಆ ಒಂದು ಏನು ಈ ಹಾಡು ಬಿಡುಗಡೆಗೆ ಸಹಕರಿಸಿಕೊಂಡು ಪೂಜ್ಯರಿಂದ ಈಗ ಹಾಡು ಬಿಡುಗಡೆ. ಸಿರಿಗಾಪುರ ಗ್ರಾಮದಲ್ಲಿ ಹಾರ್ಕೂಡ ಶ್ರೀ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರ ಲೀಲೆ ಕುರಿತು ಭಕ್ತಿಗೀತೆ ಲೋಕಾರ್ಪಣೆಗೊಳಿಸಲಾಯಿತು. ಸತ್ಯಹಾರ ಕುಡ ಸದ್ಗುರುವಿನ ನಾಮವ ನುಡಿದಾರ, ಭವ ಬಂಧನ ದೂರ ಮಾಡುತ್ತರ ಮುತ್ಯಾಚನವೀರ. ಸತ್ಯಹಾರ ಕುಡ ಸದ್ಗುರುವಿನ ನಾಮವ ನುಡಿದಾರ, ಭವ ಬಂಧನ ದೂರ ಮಾಡುತ್ತರ ಮುತ್ಯಾಚನವೀರ. ಹಾರಕೂಡ ಚೆನ್ನವೀರ. ಮಹಾತ್ಮ ಪುರುಷರ ಮಹಿಮೆಯೊಂದು ತಿಳಿಸುವೆ ವಿಸ್ತಾರ. ಶ್ರೀಗಾಪುರ ಗ್ರಾಮದಲ್ಲಿ ನಡೆದ ಕತಿಸಾರ. ಮಹಾತ್ಮ ಪುರುಷರ ಮಹಿಮೆ ಒಂದು ತಿಳಿಸುವೆ ವಿಸ್ತಾರ. ಶ್ರೀಗಾಪುರ ಗ್ರಾಮದಲ್ಲಿ ನಡೆದ ಕತಿಸಾರ. ಗುರುವಿನ ಹುಟ್ಟು ಹಬ್ಬ ಮಾಡಲು ಮಾಡ್ಯಾರ ನಿರ್ಧಾರ. ಗುರುವಿನ ಹುಟ್ಟು ಹಬ್ಬ ಮಾಡಲು ಮಾಡ್ಯಾರ ನಿರ್ಧಾರ. ತನುಮನ
ಮನದಿಂದ ಸೇವೆ ಮಾಡಲು ಸಿದ್ಧರಾಗ್ಯಾರ ಭಕ್ತರು ಸಿದ್ಧರಾಗ್ಯಾರ. ಸತ್ಯಹಾರ ಕುಡ ಸದ್ಗುರುವಿನ ನಾಮವ ನುಡಿದಾರ. ಭವ ಬಂಧನ ದೂರ ಮಾಡುತ್ತರ ಮುತ್ಯ ಚೆನ್ನವೀರ ಹಾರ ಕೂಡ ಚೆನ್ನವೀರ. ಭಾವಿ ಸಭೆಯನ್ನು ಮಾಡಿ ಹಿಕ್ಕೀಲೆ ಹೊರಟಾರ. ಹರುಷದಿಂದ ಹಸನಗೊಳಿಸಿ ಊರ ಶೃಂಗಾರ ಮಾಡ್ಯಾರ. ಪೂರ್ವಭಾವಿ ಸಭೆಯನ್ನು ಮಾಡಿ ಹಿಕ್ಕೀಲೆ ಹೊರಟಾರ. ಹರುಷದಿಂದ ಹಸನಗೊಳಿಸಿ ಊರ ಶೃಂಗಾರ ಮಾಡ್ಯಾರ. ಹರಗುರು ಚರಮೂರ್ತಿಗಳಿಗೆ ಆಮಂತ್ರಣ ನೀಡ್ಯಾರ. ಹರಗುರು ಚರಮೂರ್ತಿಗಳಿಗೆ ಆಮಂತ್ರಣ ಪತ್ರ ನೀಡ್ಯಾರ. ಗುರುವಂದನ ಸೇವೆ ಮಾಡಲು ಭಕ್ತರು ಧಾವಿಸಿ ಬಂದಾರ. ಹಾರ ಕುಡಕ ಧಾವಿಸಿ ಬಂದಾರ. ಸತ್ಯಹಾರ ಕುಡ ಸದ್ಗುರುವಿನ ನಾಮವ ನುಡಿದಾರ. ಭವ ಬಂಧನ ದೂರ ಮಾಡುತ್ತರ ಮುತ್ಯ ಚೆನ್ನವೀರ ಹಾರ ಕೂಡ ಚೆನ್ನವೀರ. ಮಂದಹಾಸ ಮುಖದ ಮ್ಯಾಲ ವರ್ಣ ಮಾಡಿದ ದುರಂಕಾರ. ಭಕ್ತರ ಮನಸ್ಸಿಗೆ ಘಾಸಿ ಮಾಡಿ ತಂದಿಟ್ಟ ಕಷ್ಟಕರ. ಮಂದಹಾಸ ಮುಖದ ಮ್ಯಾಲ ವರ್ಣ ಮಾಡಿದ ದುರಂಕಾರ. ಭಕ್ತರ ಮನಸ್ಸಿಗೆ ಘಾಸಿ ಮಾಡಿ ತಂದಿಟ್ಟಿದ ಕಷ್ಟಕರ. ಹಗಲಿರುಳು ಎನ್ನದೆ ಪೃಥ್ವಿ ಮ್ಯಾಲ ನಡೆಸಿದ ದರ್ಬಾರ. ಹಗಲಿರುಳೆನ್ನದೆ ಪೃಥ್ವಿ ಮ್ಯಾಲ ನಡೆಸಿದ ದರ್ಬಾರ. ಹಳ್ಳ ಕೊಳ್ಳ ತುಂಬಿ ಹರಸಿ ನಡೆಸ್ಯಾನ ಕಾರವಾರ. ಮಳೆರಾಯ ನಡೆಸಿದ ಕಾರವಾರ. ಸತ್ಯಹಾರ ಕುಡ ಸದ್ಗುರುವಿನ ನಾಮವ ನುಡಿದಾರ. ಭವ ಬಂಧನ ದೂರ ಮಾಡುತ್ತರ ಮುತ್ಯ ಚೆನ್ನವೀರ ಹಾರ ಕೂಡ ಚೆನ್ನವೀರ. ಮೇಘರಾಜನ ದರ್ಪದಿಂದ ಭಕ್ತರಿಗೆ ಬಂತು ಕಣ್ಣೀರ. ಹುಟ್ಟು ಹಬ್ಬ ಹೆಂಗ ಮಾಡೋಣ ಎಂದು ಮಾಡತಾರ ವಿಚಾರ. ಮೇಘರಾಜನ ದರ್ಪದಿಂದ ಭಕ್ತರಿಗೆ ಬಂತು ಕಣ್ಣೀರ. ಹುಟ್ಟು
ಹುಟ್ಟು ಹಬ್ಬ ಹೆಂಗ ಮಾಡೋಣ ಎಂದು ಮಾಡ್ತಾರ ವಿಚಾರ. ಗ್ರಾಮ ಚಿಕ್ಕದೈತಿ ಸ್ಥಳದ ಕೊರತೆ ಐತಿ ಹುಡುಕರಿ ಪರಿಹಾರ. ಗ್ರಾಮ ಚಿಕ್ಕದೈತಿ ಸ್ಥಳದ ಕೊರತೆ ಐತಿ ಹುಡುಕರಿ ಪರಿಹಾರ. ಇಲ್ಲಂದ್ರ ಹಿರೇಮಠದೊಳಗ ಜನ್ಮೋತ್ಸವ ಮಾಡೋಣ ಅನತಾರ. ಭಕ್ತರು ಮಾಡೋಣ ಅನತಾರ. ಸತ್ಯಹಾರ ಕೂಡ ಸದ್ಗುರುವಿನ ನಾಮವ ನುಡಿದಾರ. ಭವ ಬಂಧನ ದೂರ ಮಾಡುತ್ತರ ಮುತ್ಯ ಚೆನ್ನವೀರ. ಹಾರ ಕೂಡ ಚೆನ್ನವೀರ. ಭಕ್ತರ ಮನಸ್ಸು ಅರಿತುಕೊಂಡಾರ ಮುತ್ಯ ಚೆನ್ನವೀರ. ನಗುಮುಖದಿಂದ ಹರಸಿದಾರೋ ಪವಾಡ ಪುರುಷಾರ. ಭಕ್ತರ ಮನಸ್ಸು ಅರಿತುಕೊಂಡಾರ ಮುತ್ಯ ಚೆನ್ನವೀರ. ನಗುಮುಖದಿಂದ ಹರಸಿದಾರೋ ಪವಾಡ ಪುರುಷಾರ. ಸಿರಗಾಪುರ ಭಕ್ತರಿಗೆ ಆಶೀರ್ವಾದ ಮಾಡಿದ ಶಂಕರ. ಸಿರಗಾಪುರ ಭಕ್ತರಿಗೆ ಆಶೀರ್ವಾದ ಮಾಡಿದ ಶಂಕರ. ವರ್ಷವ ನಿಲ್ಲಿಸಿ ಹರ್ಷವು ತೋರಿದ ಹಸನ್ಮುಖ ಚಂದೀರ. ಹಾರ ಕೂಡ ಚೆನ್ನವೀರ. ಸತ್ಯಹಾರ ಕೂಡ ಸದ್ಗುರುವಿನ ನಾಮವ ನುಡಿದಾರ. ಭವ ಬಂಧನ ದೂರ ಮಾಡುತ್ತರ ಮುತ್ಯ ಚೆನ್ನವೀರ. ಹಾರ ಕೂಡ ಚೆನ್ನವೀರ. ಶ್ರೀಗಳ ವಾಣಿ ನುಡದಂಗ ಇರುತ್ತದ ವೇದದ ಪ್ರಕಾರ. ಸಿರಗಾಪುರ ಸೀಮಿಗೆ ಬರದಂಗ ಮಳೆ ರಾಯಾಗ ನಿಲ್ಲಿಸ್ಯಾರ. ಶ್ರೀಗಳ ವಾಣಿ ನುಡದಂಗ ಇರುತ್ತದ ವೇದಗಳ ಪ್ರಕಾರ. ಸಿರಗಾಪುರ ಸೀಮಿಗೆ ಬರದಂಗ ಮಳೆ ರಾಯ್ಗ ನಿಲ್ಲಿಸ್ಯಾರ. ಸುತ್ತಮುತ್ತ ನೋಡಿದ್ರ ವರ್ಣ ರಾಜೆಂದು ಅರ್ವಟ್ಟಿತ್ತ ಜೋರ. ಸುತ್ತಮುತ್ತ ನೋಡಿದ್ರ ವರ್ಣ ರಾಜೆಂದು ಅರ್ವಟ್ಟಿತ್ತ ಜೋರ. ಪರಮೇಶ್ವರನ ಪವಾಡ ಕಣ್ಣಾರೆ ಕಂಡಾರ ಭಕ್ತರ. ಕಂಡಾರ ಭಕ್ತರ. ಸತ್ಯಹಾರ ಕೂಡ ಸದ್ಗುರುವಿನ ನಾಮವ ನುಡಿದಾರ. ಭವ ಬಂಧನ ದೂರ ಮಾಡುತ್ತರ ಮುತ್ಯ ಚೆನ್ನವೀರ. ಹಾರ ಕೂಡ ಚೆನ್ನವೀರ. ಶಕ್ತಿಗೆ ಕರವು ಮುಗಿಯಿತು ಭಕ್ತ ಸಾಗರ.
ವರ್ಣನ ತಾಪ ಶಾಂತಗೊಳಿಸಿದ ಕೈಲಾಸ ಪರಮೇಶ್ವರ. ಗುರುವಿನ ಶಕ್ತಿಗೆ ಕರವು ಮುಗೀತು ಭಕ್ತ ಸಾಗರ. ವರ್ಣನ ತಾಪ ಶಾಂತಗೊಳಿಸಿದ ಕೈಲಾಸ ಪರಮೇಶ್ವರ. ಶಿವಯೋಗಿಯ ಮಹಿಮೆಗೆ ಭಕ್ತರು ಹೊಡಿತಾರ ಜೈಕಾರ. ಶಿವಯೋಗಿಯ ಮಹಿಮೆಗೆ ಭಕ್ತರು ಹೊಡಿತಾರ ಜೈಕಾರ. ಶ್ರೀಪಾದಕ್ಕೆ ಶಿರವಾಗಿ ಶ್ರೀನಿವಾಸ ಕವಿತೆಯ ಮಾಡ್ಯಾರ. ಪಗಡಿ ಸಿದ್ದರಾಮ ಹಾಡ್ಯಾರ. ಸತ್ಯಹಾರ ಕೂಡ ಸದ್ಗುರುವಿನ ನಾಮವ ನುಡಿದಾರ. ಭವ ಬಂಧನ ದೂರ ಮಾಡುತ್ತರ ಮುತ್ಯಾಚನ ವೀರ, ಮುತ್ಯಾಚನ ವೀರ. ಈ ಭಕ್ತಿಗೀತೆಗೆ ಸಹಾಯ ಮತ್ತು ಸಹಕಾರ ರಾಜಕುಮಾರ್ ಮಲ್ಲಿಕಾರ್ಜುನ್ ಯಾಚೆ, ಶ್ರೀಗಾಪುರ್. ಕಾರ್ಯಕ್ರಮದ ಮುಂದಿನ ಹಂತ ನಮ್ಮೆಲ್ಲರಿಗೂ ರಕ್ಷಣೆ ನೀಡುವಂತಹ, ನಮ್ಮೆಲ್ಲರ ಏನು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ನಮ್ಮ ಮಂಠಾಳನ ಆರಕ್ಷಕ ಉಪನಿರೀಕ್ಷಕರಂತ ಸುವರ್ಣ ಮಲ್ಶೆಟ್ಟಿ ಮೇಡಮ್ ಅವರು ಈ ಒಂದು ಧರ್ಮಸಭೆಯನ್ನು ಉದ್ದೇಶಿಸಿ ತಮ್ಮ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಮೇಡಮ್ ಅವರು ಜವಾಬ್ದಾರಿ. ಡಾಕ್ಟರ್ ಚನ್ನಬಸವ ಶಿವಯೋಗಿಗಳ ಪಾದ ಕಮಲಗಳನ್ನು ನೆನೆಸುತ್ತಾ, ನಿಮಗೆಲ್ಲರಿಗೂ ನಾವು ಲಾಸ್ಟ್ ಟೈಮ್ ಎಲ್ಲ ಚಿರಪರಿಚಿತನ ಇದ್ದೀವಿ. ಇದು ಹಾರ್ಕೋಡ್ ಅಪ್ಪಾಜಿ ಒಂದು ಹುಟ್ಟುಹಬ್ಬದ ಸಮಯದಾಗ ಎಲ್ಲರೂ ಇವತ್ತು ನೀವು ಅತಿ ಎಲ್ಲರ ಮುಖದಾಗ ನಾವು ನಗು ನೋಡ್ತಾ ಇದ್ದೀವಿ. ಇಲ್ಲಿ ಬೇರೆ ಮನೆಗಿದ್ರಿ ಅಂತಂದ್ರೆ ಇದು ಹಬ್ಬ ಆಗ್ಲಿ ಜಾತ್ರೆ ಆಗ್ಲಿ ಅದೇ ಟೈಮ್ನಾಗ ನಗು ನೋಡೋದು. ಈ ಒಂದು ಅವಾಗ ಹಿರಿಯರು ಮಾಡ್ಯಾರ ಇವು ಜಾತ್ರೆಗಳು ಅಂತಂದು ಸುಮ್ಮನೆ ಮಾಡಿಲ್ಲ. ಹಬ್ಬ ಆಗ್ಲಿ ಜಾತ್ರೆ ಆಗ್ಲಿ ಎಲ್ಲರೂ ಕೂಡಿ ಒಟ್ಟಾಗಿ ಆಚರಣೆ ಮಾಡಿ ಒಂದು ಒಗ್ಗಟ್ಟನ್ನ ತೋರಿಸ್ಲಿ ಅಂತ ಹೇಳಿ. ಹಂಗೆ ನೀವು ಪ್ರತಿದಿನ ದುಡಿತಿರ್ತೀರಿ. ಒಂದು ಮಹಾದೇವನ ಒಂದು ಭಕ್ತರಿದ್ದೀರಿ. ಬರೀ ಮಹಾದೇವ್ಗೆ ಭಕ್ತಿಯಿಂದ ಇಟ್ಕೊಂಡು ಅಷ್ಟೇ ಸಾಲಲ್ಲ. ಪ್ರತಿನಿತ್ಯ ನಿಮ್ಗ ರುಟೀನ್ ವೈಸ್ ಸಾಕಷ್ಟು ಸಮಸ್ಯೆಗಳು ಬರ್ತಾವ, ಏನೇನೋ ಆಗ್ತಿರ್ತದ. ನೀವು ಸ್ಟೇಷನ್ ಕಲ್ದಾಡ್ತಿರ್ತೀರಿ, ಏನೇನೋ ಅಂದ್ರೆ ನೀವು ದಿನನಿತ್ಯ ಸಂತೋಷವಾಗಿರ್ಬೇಕು ಅಂತಂತಂದ್ರ ದೇವರಿಗೂ ನೆನೆಸ್ಬೇಕು. ಹಂಗೆ ಕಾಯಕವೇ ಕೈಲಾಸ. ಬಸವಣ್ಣನವ್ರು ಹೇಳಿದಾರಿಲ್ಲ, ಬಸವಣ್ಣನವ್ರು ಏನ್ ಹೇಳಿದಾರ? ಕಾಯಕವೇ ಕೈಲಾಸ. ಹಂಗ ನೀವು ಪ್ರತಿನಿತ್ಯ ಸಂತೋಷವಾಗಿರ್ಬೇಕಂತಂದ್ರ ದುಡಿಮೆ, ಜೀವನದಾಗ ದುಡಿಮೆಯನ್ನು ಕರೆಕ್ಟ್ ಆಗಿ ಮಾಡಿದೆ ಅಂತಂದ್ರೆ ಸಂತೋಷವಾಗಿರ್ತೀವಿ. ನಾವು ಇತ್ತೀಚಿನ ದಿನಗಳಲ್ಲಿ ಪ್ರತಿದಿನ ಆನ್ಲೈನ್ ಗೇಮ್, ಬೆಟ್ಟಿಂಗ್, ಮತ್ತು ಆಮೇಲೆ ಕುಡಿತ ಕೊಳದಾಗೋದು, ಮತ್ತು ಇಸ್ಪೀಟ್ ಆಡೋದು, ಮಟಕ ಆಡೋದು, ಇಂಥವೆಲ್ಲ ಮಾಡಿ ಮಕ್ಕಳು ಪೂರಾ ಜೀವನವನ್ನ ಹಾಳು ಮಾಡ್ಕೋತಾ ಇದ್ದಾರೆ. ನೀವೆಲ್ಲ ಅಬ್ಸರ್ವೇಷನ್ ಮಾಡಬೇಕು. ನಿಮ್ಮ ಮಕ್ಕಳು ಯಾವ್ದ್ರಾಗ ತೊಡಗಿದಾರ, ಏನೋ ಕ್ರಿಕೆಟ್ ಬೆಟ್ಟಿಂಗ್ದಾಗ ತೊಡಗಿದಾರ, ಏನೋ ಆನ್ಲೈನ್ ಗೇಮ್ ಅದ, ಏನು ಇಸ್ಪೀಟ್ ಆಡೋಗತ್ತಾರ, ಮಟಕ ಆಡೋತಾರ, ಮೊಬೈಲ್ ನೋಡೋಗತ್ತಾರ. ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿದಿನ ನೋಡ್ತಕ್ಕಂಥದ್ದು ಮೊಬೈಲ್ ಗೀಳು. ಮೊಬೈಲ್ ಪ್ರತಿಯೊಬ್ಬರು ಮಕ್ಕಳು ಮೊಬೈಲ್ ನೋಡ್ತಾ ಇದಾರ. ಮೊಬೈಲ್ ನೋಡೋದ್ರಿಂದ ಏನ್ ನೋಡ್ತಾ ಇದಾರ, ಎಷ್ಟು ಎಜುಕೇಶನ್ ಮ್ಯಾಗ ಇಂಪ್ಯಾಕ್ಟ್ ಆಗುತ್ತದ, ಜಾಸ್ತಿ ಯಾಕೆ ನಮ್ದು ರಿಸಲ್ಟ್ ಡೌನ್ ಆಗೋಗತ್ತದ ಮೊಬೈಲ್ ನೋಡೋದ್ರಲಿಂದೇನೆ. ಅದಕ್ಕೆ ನೀವೆಲ್ಲರೂ ಹೆಣ್ಮಕ್ಳು ನಿಮ್ಮ ಮಕ್ಕಳಿಗೆಲ್ಲ ಮೊದಲು ಓದ್ತಾ ಇದಾರೇನಿಲ್ಲ, ಬರೀ ನೀವು ಕೆಲಸನೇ ನೋಡಿದ್ರಿ ಅಂತಂದ್ರೆ ಮಗು ಮುಂದೆ ಭವಿಷ್ಯಕ್ಕೆ ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದಾರ ಅಂತೇಳಿ ಅದನ್ನು ಇಂಪಾರ್ಟೆಂಟ್ ಆಗಿರ್ತದ. ಮಕ್ಕಳು ಓದ್ತಾ ಇದಾರೇನಿಲ್ಲ, ಏನ್ ಮಾಡ್ತಾ ಇದಾರ ಅಂತೇಳಿ ನೋಡ್ರಿ. ಹಂಗೆ ಗಂಡ್ ಮಕ್ಕಳು ಕೂಡ ಜಾಸ್ತಿ ಕುಡಿತದ ಒಂದು ಚಟಕ್ ಬಲಿ ಆಗುದ್ರ ಅಂತಂದ್ರ ಅದು ಜೀವನ ಪರ್ಯಂತ ಅದು ಕೆಟ್ಟ ಕೆಲಸಕ್ಕೆ ಹಸ್ತದ. ಡ್ರಗ್ಸ್ ತಗೊಳ್ಳೋದಾಗ್ಲಿ, ಕುಡಿತ ಆಗ್ಲಿ, ಯಾವುದೋ ಒಂದು ಕೃತ್ಯ ಮಾಡಕ್ ಹಸ್ತದ. ನಶೆದಾಗ ಕುಡ್ದವನ್ ಮನಸ್ಥಿತಿ ಹೆಂಗಿರ್ತದ, ಏನ್ ಹೇಳಿದ್ರು ಕೇಳಂಗಿಲ್ಲ. ಏನ್ ಬಿ ಕುಡ್ದಾಕರಾಗ ಏನ್ ಬಿ ಮರ್ಡರ್ನು ಮಾಡ್ತಾರ, ಯಾರಿಗೂ ಹೊಡಿತಾರ, ಏನು ಮಾಡ್ತಾರ. ಬಟ್ ಅಂತದೆಲ್ಲ ನಮ್ ಸಿರ್ಗಾಪುರದಿಗೆ ನಾವು ಬಂದಾಗಿ ನಡೆದು ಒಂದ್ ಸಿಂಗಲ್ ಗಂಡ ಹೆಂಡತಿ ಜಗಳನೂ ಬಂದಿಲ್ಲ. ಒಂದ್ ಖುಷಿನೇ ಅದ ನಮಗ್ ಸ್ಟೇಷನ್ಕ ಜನ ದಿನಾಲು ಬರೋದ್ರಲಿಂದ ಖುಷಿ ಆಗಲ್ಲ. ನಾವು ಫಸ್ಟ್ ಬಯಸೋದು ಸಾಮರಸ್ಯವನ್ನ ಬಯಸ್ತೀವಿ. ಗಂಡ ಹೆಂಡತಿ ಜಗಳ ಯಾಕಾಗ್ತದ? ತಾಳ್ಮೆ ಇರ್ಲಿಲ್ಲ ಅಂತ ಆಗ್ತದ. ಅತ್ತಿ ಸಸಿ ಜಗಳ ಯಾಕಾಗ್ತದ? ತಾಳ್ಮೆನೇ ಇರ್ಲಿಲ್ಲ ಅಂತ ಅದರ. ತಾಳ್ಮೆ ಒಂದಿತ್ತಂದ್ರೆ ನಾವು ಇಡೀ ಜಗತ್ತನ್ನೇ ಗೆಲ್ತೀವಿ. ಅದಕ್ಕೆಲ್ಲರೂ ತಾಳ್ಮೆದಿಂದಿರಿ. ಏನೋ ಒಂದು ಆ ಟೈಮ್ನಾಗ ಅಷ್ಟೇ ಆಗ್ತಿರ್ತದ. ಅದು ಒಂದ್ ಸ್ವಲ್ಪ ನಾವು ತಾಳ್ಮೆದಿಂದ ಇದ್ದೇವೆ ಅಂತಂದ್ರ ಅದು ಪರಿಹಾರ ಆಗೇ ಆಗ್ತದ. ಮನೆಯಲ್ಲಿ ಗಂಡನೂ ಬೇಕು, ಅತ್ತಿಗಿದಿರ್ಬೇಕು, ನಾದಂದಿರ್ಬೇಕು, ಎಲ್ರು ಬೇಕು. ಸಾಮರಸ್ಯದಿಂದ ಒಗ್ಗಟ್ಟು ಜೀವನ ನಡೆಸಬೇಕು. ಒಂದೇ ಹಿಂಗ ಬರೀ ಜಗಳ ಅಂತಂದ್ರ ನೀವು ಮಾನಸಿಕವಾಗಿ ಅಸ್ವಸ್ಥರಾಗ್ತೀರಿ, ಅಲ್ಲಿ ಸುತ್ತಲಿನ ಪರಿಸರನೂ ಅಸ್ವಸ್ಥ ಆಗ್ತದೆ. ಅದಕ್ಕೆ ಎಲ್ಲರ ಜೊತೆ ಆಜು ಬಾಜುದವ್ರ ಜೊತೆನೂ ಚಲೋ ಇರಿ, ಎಲ್ಲರ ಜೊತೆ ಸಾಮರಸ್ಯ ಜೀವನ ನಡೆಸಿ ಬೇರೆಯವ್ರದ್ದು ವಿಚಾರಕ್ಕೆ ಹೋಗ್ಬಾರ್ದು.
ನಮ್ದು ಎಷ್ಟದ ಅಷ್ಟು ಕೆಲಸ ಮಾಡಬೇಕು, ಏನಾದ್ರು ಖುಷಿ ವಿಷಯದಾಗ ಅಷ್ಟೇ ಭಾಗವಹಿಸ್ಬೇಕು. ಅದಕ್ಕೆ ನಮಗೂ ಸಿರ್ಗಾಪುರ್ ಒಂದು ಸಣ್ಣ ಹಳ್ಳಿ ಇದ್ರೂ ಯಾವುದು ಪದೇ ಪದೇ ಸ್ಟೇಷನ್ ಕಿರಿ ಗ್ರಾಮ ಅಂತ ಅನಿಸ್ಕೊಂಡಿಲ್ಲ. ಇನ್ನು ಮುಂದಿನ ದಿನಗಳದಾಗ ಇನ್ನಷ್ಟು ನಿಮ್ಮ ಇದರಲ್ಲಿ ಜಾಬ್ಗಳಾಗಲಿ, ನಿಮ್ಮೆಲ್ಲ ಯೂತ್ಸ್ಗಳು ಸರಿಯಾಗಿ ಓದಲಿ, ಮತ್ತು ಇನ್ನೂ ಸರಿಯಾಗಿ ಒಳ್ಳೆ ಉದ್ಯೋಗದಾಗ ಎಲ್ಲರೂ ಬೆಳೆಯಲಿ. ಯಾರು ಮೋಸ ಹೋಗೋಂಥದ್ದು ಏನಿಲ್ಲ. ಈಗೆಲ್ಲ ಆನ್ಲೈನ್ ಫ್ರಾಡ್ ಅದು ಇದು ಎಲ್ಲ ಬರ್ತಿರ್ತಾವ. ಅದಕ್ಕೆ ಯಾರನ್ನು ನಂಬಾರ್ದು. ನೀವೆಲ್ಲ ಎಜುಕೇಟೆಡ್ ಆಗಬೇಕು. ಮೊಬೈಲ್ದಾಗ ಏನಾರೇ ಬಂತಂತಂದ್ರೆ ಸುಮ್ಮನೆ ಅದು ಕ್ಲಿಕ್ ಮಾಡಿ ಅದು ದುಡ್ಡೋದು ಇದು ದುಡ್ಡೋದು ಅಂತಿಲ್ಲ. ಹಿಂಗೆ ಫ್ರಾಡ್ ಕಾಲ್ಗಳು ಬರ್ತಾವ. ನಿಮ್ಮ ಮಗ ಅದ್ರಾಗ ಸಿಕ್ಬಿದ್ದಾನೆ, ಇದ್ರಾಗ ಸಿಕ್ಬಿದ್ದಾನೆ, ಡಿಜಿಟಲ್ ಅರೆಸ್ಟ್ ಅಂತೇಳಿ ಹೊಸ್ತಾರ. ಯಾವುದೇ ಕಾರಣಕ್ಕೂ ಮಂಡಳ ಪೊಲೀಸರು ಬರ್ಬೇಕು. ನಿಮಗೆ ಏನಾದರೂ ಸಮಸ್ಯೆ ಆದ್ರ ಬೇರೆ ಯಾವುದೋ ಎಲ್ಲೋ ಕುಂತು ನೀವು ಡಿಜಿಟಲ್ ಅರೆಸ್ಟ್ ಆಗಿರಿ ಅಂತೇಳಿ ನಿಮ್ದೆಲ್ಲ ಜೀವನಾನೇ ಕೊಲಾಪ್ಸ್ ಮಾಡಿ ಹಾಕ್ತಾರ ಆರೋಪಿಗಳು. ಅದಕ್ಕೆ ನೀವು ಅಂಥದಕ್ಕೆಲ್ಲ ನಂಬಾರ್ದು. ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರ 112 ಕಾಲ್ ಮಾಡ್ರಿ, ನಮಗ್ ಕಾಲ್ ಮಾಡ್ರಿ. ನನ್ನ ನಂಬರ್ ಎಲ್ಲರ ಹತ್ರನೂ ಇಟ್ಕೋರಿ. ಮತ್ತು ಆಮೇಲೆ 112 ಗಾಡಿ ಅಂತೂ ಇಮಿಡಿಯೇಟ್ ಬರ್ತದ. ಯಾವುದೋ ಹೆಣ್ಣು ಮಕ್ಕಳಿಗೆ ಏನೇ ಆಯ್ತಂದ್ರೂ ಬರ್ತದೆ, ಯಾರಿಗೂ ಏನಾಯ್ತಂದ್ರೂ ನಮ್ದು 112 ವೆಹಿಕಲ್ ಯಾವಾಗ್ಲೂ ಬರ್ತದ. ಅದಕ್ಕೆ ಎಲ್ಲರೂ ಸಾಧ್ಯವಾದಷ್ಟು ನಿಮ್ಮ ಹೆಣ್ಮಕ್ಳಿಗೆಲ್ಲ ಓದಿಸ್ರಿ. ಈಗ ಮೇಡಮ್ ಅವ್ರನ್ನೂ ಅಲ್ಲಿ ಬೆಂಗಳೂರದಾಗ ಕೆಲಸ ಮಾಡ್ತಾರಂತಂದ್ರೆ ಓದ್ಲಿಲ್ಲ ಅಂದ್ರೂ ಆಗ್ತಿತ್ತು. ವಿಚಾರ ಮಾಡ್ರಿ ನೀವೆಲ್ಲ. ಈಗ ನಾನು ಇಲ್ಲಿ ಬಂದು ನಿಂತೀನಿ ಅಂತಂದ್ರೆ ನಾವೇನು ಸಿಟಿಯಾಗ ಬೆಳೆದವರಿಲ್ಲ, ನಿಮ್ಗಿಂತ ಸಣ್ಣ ಹಳ್ಳಿದಾಗ ಬೆಳೆದವರೇ ಇದ್ದೀವಿ. ನಾವು ಓದಿವಂತೇಳಿನೇ ಯಾವುದೋ ಒಂದು ಜಾಬ್ ಪಡ್ಕೊಂಡಿವಿ. ನಿಮ್ಮ ಮಕ್ಳಿಗೆ ನೀವು ಹೆಚ್ಚು ಓದಿಸ್ರಿ. ಸುಮ್ಮನೆ ಬಾಲ್ಯ ವಿವಾಹ ಮಾಡೋದು, ನನ್ನ ಮಗಳು ಓದಲ್ಲ ಅಂತ ಹೇಳೋದು, ಸುಮ್ಮನೆ ಎಲ್ಲಿ ಬೇಗ ಮದುವೆ ಮಾಡಿಕೊಡೋದು ಇಲ್ಲ. ನಿಮ್ಮ ಮಕ್ಳಿಗೆ ಗಂಡು ಹುಡುಗ ಇರಲಿ ಹೆಣ್ಣು ಹುಡುಗಿ ಇರಲಿ, ಮೊದಲು ಓದಿಸ್ಬೇಕು. ನಾಲೆಜ್ ಈಸ್ ಪವರ್. ನೀವು ನಾಲೆಜ್ ಕೊಡ್ಲಿಲ್ಲ ಅಂತಂದ್ರ ಅವು ಎಲ್ಲಿಂದ ಓದ್ಬೇಕು? ನೀವು ಬರೀ ನಿಮ್ಗೆ ಕೆಲ್ಸಕ್ಕೆ ಆಗ್ತಾರಂತ ಹೇಳಿ ಇದಿಷ್ಟು ಗಳೆ ಹೊಡಿ, ಇದಿಷ್ಟು ಬಾಂಡೆ ತಿಕ್ಕು, ಇದಿಷ್ಟು ಅಡಿಗೆ ಮಾಡು ಅಂತ ಹೇಳಿ ಅಡಿಗೆ ಯಾರನ್ನೂ ಮಾಡ್ತಾರ. ಅಡಿಗೆ ಮುಂದೆ ಕಲಿಬಹುದು. ಬಟ್ ಈ ಟೈಮ್ನಾಗ ಇದು ಏನು ಟೀನೇಜ್ನಾಗ ನಾವು ಓದಿಸ್ತೀವಲ್ಲ, ನಿಮ್ಮ ಮಕ್ಳಿಗೆ ನೀವು ಓದಿಸ್ತಿರಲ್ಲ, ಅದೇ ನೀವು ಒಂದು ದೊಡ್ಡ ಅವ್ರಿಗೆ ಉಪಕಾರ ಮಾಡ್ದಂಗ. ನೀವು ಒಂದು ದೊಡ್ಡ ಸ್ಕೂಟಿ ಕೊಡ್ಸಿದ್ರೆ ಉಪಯೋಗ ಆಗಲ್ಲ, ಒಂದು ದೊಡ್ಡ ಮೊಬೈಲ್ ಕೊಡ್ಸಿದ್ರೆ ಅವ್ರಿಗೆ ಉಪಕಾರ ಮಾಡ್ದಂಗ ಆಗಲ್ಲ. ಅವೇನು ಕೊಡಿಸ್ಲಿಲ್ಲ ಅಂದ್ರೂ ನಡೀತದ. ಬಟ್ ನಾಲೆಜ್ ಕೊಡ್ರಿ, ಓದಿಸ್ರಿ, ಒಳ್ಳೆ ಸ್ಕೂಲಿಗೆ ಹಾಕ್ರಿ. ಸರಿಯಾದ ಮಕ್ಕಳು ಸಮೇತ ಸರಿಯಾಗಿ ಓದ್ಬೇಕು. ನಿಮ್ಮ ತಂದೆ ತಾಯಿ ಹಾಕಿದಾರಂತಂದ್ರ ನೀವು ಅಷ್ಟೇ ಪರಿಶ್ರಮ ಪಟ್ಟು ಓದಿ ನಿಮ್ಮ ಒಂದು ಊರಿಗೆ ಹೆಮ್ಮೆ ಪಡಂಗ ಆಗ್ಬೇಕು ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ ಹೇಳ ಅವಕಾಶ ಕೊಟ್ಟಂತ ಎಲ್ಲರಿಗೂ ಊರಿನವರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸುತ್ತೇನೆ. ಧನ್ಯವಾದ. ಶ್ರೀಮತಿ ಸಾವಿತ್ರಿ ಶಾಣು ಸಲಗರ್ ಮೇಡಮ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಮೇಡಮ್ ಅವರಿಗೆ ಈ ಒಂದು ವೇದಿಕೆಯನ್ನು ಕೊಡ್ತಾರೆ. ನಮಸ್ಕಾರ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಎನ್ನ ಕೂಡಲ ಸಂಗನ ಶರಣರ ಸಂಘದ ಬಲದಿಂದ ಎನ್ನ ಆತ್ಮದ ಅಹಂಕಾರದ ಕೇಡು ನೋಡಯ್ಯ. ಬಸವಾದಿ ಪ್ರಮಥರನ್ನ ಇನ್ನ ಮನೋಮಂದಿರದಲ್ಲಿ ಧ್ಯಾನಿಸುತ್ತಾ ಸಿರ್ಗಾಪುರ್ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂತಹ ಮಾದೇವನ ಒಂದು ಜಾತ್ರೆಯ ಮಹೋತ್ಸವದ ಅಂಗವಾಗಿ ವೇದಿಕೆ ಮೇಲೆ ನಮ್ಮೆಲ್ಲರೂ ನಡೆದಾಡುವ ದೇವರು, ನಮ್ಮ ಕಣ್ಮಣಿ, ನಮ್ಮ ಭಾಗ್ಯಕ್ಕೆ ಗುರುವಾಗಿ ಸಿಕ್ಕಂತಹ ಭಾಗ್ಯದ ಒಂದು ಗುರುವಾಗಿ ಇರ್ತಕ್ಕಂತಹ ಹಾರಕೂಡ ಚೆನ್ನವೀರ ಶಿವಾಚಾರ್ಯರ ಪಾದಕಮಲಗಳಿಗೆ ಬಡಮಡುತ್ತಾ ಒಬ್ಬ ಟೀಚರ್ 1000 ಮಂದಿಗೂ ಪಾಠ ಹೇಳ್ಬೋದು. ಆದ್ರೂ ಒಂದು ತಾಯಿ ಮನಸ್ಸು ಮಾಡಿದ್ರೆ ಇಡೀ ಊರಿಗೆ ಪಾಠ ಹೇಳ್ಬೋದು. ಟೀಚರ್ ಬರೀ 4 ಗೋಡೆಗಳ ಮಧ್ಯದಲ್ಲಿರ್ತದ, ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಪಾಠ ಮಾಡ್ತಾನೆ. ಒಬ್ಬ ತಾಯಿ ತನ್ನ ಮಗುವಿಗೆ ಒಂದು ಪಾಠ ಮಾಡಿ ಅವನನ್ನ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಬೆಳೆಸಿದಳು ಅಂತಂದ್ರೆ ಇವತ್ತ್ಯಾಕೆ ನಾವು ಜಿಂಜಾ ಮಾತೆಯನ್ನ ನೆನಪಿಸ್ತೀವಿ? ನಾವು ಇವತ್ತು ಯಾಕು ಭಗತ್ ಸಿಂಗನ ತಾಯಿಯಾಗಿರ್ತಕ್ಕಂಥ ವಿದ್ಯಾವತಿಯನ್ನ ನೆನೆಸ್ತೀವಿ? ನಾವು ಇವತ್ತು ಯಾಕು ಇಡೀ ಜಗತ್ತಿಗೆ ಬೆಳಕನ್ನ ನೀಡಿರ್ತಕ್ಕಂತಹ ನ್ಯಾನ್ಸಿ ಎಲಿಯಟ್ ಅಂತಕ್ಕಂತಹ ತಾಯಿಯನ್ನ ನಾವು ಇವತ್ತು ಯಾಕೆ ನೆನೆಸ್ತೀವಿ? ಈ ತಾಯಿಯಿಂದಲೇ ಜಗ ಯಾವುದರಿಂದ ತುಂಬ್ಯಾದ ಅಂದ್ರೆ ತಾಯಿಯಿಂದ ತುಂಬ್ಯಾದಂತ. ಅದಕ್ಕೇನೆ ನಮ್ಮ ಹೌದೇರು ಒಂದು ಮಾತು ಹೇಳ್ತಾರೆ, ಕಾಶಿಗೆ ಹೋಗೋಕ ಎಷ್ಟೊಂದು ದಿವಸ ಬೇಕು, ಕಾಶಿ ಕುಂತಾಳೆ ಹಡದವ್ವ ಇಲ್ಲೇ ಎಲ್ಲ ಕಾಶಿ ಕಾಣಬೇಕಂತ. ನಾವು ಹಿಂದೂ ಧರ್ಮದಾಗ ದೊಡ್ಡ ದೇವ್ರು ಯಾರು ಅಂದ್ರೆ ಕಾಶಿಗೆ ಹೋದೆವು ಅಂದ್ರೆ ನಮ್ಮ ಜೀವನ ಪಾವನ ಆಯ್ತು ಅಂತ ಹೇಳ್ತೀವಿ. ಅಷ್ಟು ದೂರ ಹೋಲಕ್ ನಿನಗೆ ಸಾಧ್ಯ ಆಗ್ಲಿಲ್ಲ ಅಂದ್ರ ಹಡದವ್ ಏನು ಮನ್ಯಾಗ ನಡು ಮಕ್ಕಳದಾಗ ಕುಂತಾಳಲ್ಲ ನಮ್ಮವ್ವ, ಆಕಿನೇ ನಮ್ಮ ಪಾಲಿನ ಕಾಶಿ ಅಳ, ಆಕಿಗೆ ಒಂದು ರೌಂಡ್ ಸುತ್ತಿ ಹಾಕಿಬಿಡು, ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಬಂದಷ್ಟು ಲಾಭ ನಿಮ್ಗೆ ಸಿಗ್ತದಂತ. ಇಂತಹ ತಾಯಂದಿರ ಮಧ್ಯದಲ್ಲಿ ನನ್ನ 2 ಅನಿಸಿಕೆಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರನ್ನೂ ಮತ್ತೊಮ್ಮೆ ವಂದಿಸ್ತಾ ನಾನು ಒಂದು ಮಾತು, ನಾನು ಇವತ್ತು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಬಹಳ ವಿಚಾರ ಮಾಡ್ಲತ್ತಿದ್ದೇನ್ರಿ ಅಪ್ಪ.
ಯಾಕಂದ್ರೆ ನಾ ಅದೇ ಅಂದ್ರೆ ಅಪ್ಪೋರಿಗೆ ಈಗ ಸಿರ್ಗಾಪುರ ಜಾತ್ರೆಗೆ ನಂಗೆ ಗುರ್ತ ಕೊಟ್ಟಂಗೆ ಕಾಣ್ತದಂತ. ಯಾಕಂದ್ರೆ 3 ಅಲ್ಲ 4 ಅಲ್ಲ ಇದು 5ನೇ ಸರ್ತಿ ಬರ್ಲಕ್ಕಿನ್ನ ಸಿರ್ಗಾಪುರಕ್ಕೆ ಕಂಟಿನ್ಯೂ ಅಂತೂ 3 ವರ್ಷ ನಾನ್ ಸ್ಟಾಪ್ ಬಂದೀನಿ. ಅದು ಏನೋ ಮಾಧ್ಯಮ ಒಂದು ಇದು ಅದು ಏನ್ ಯಾವಾಗ್ಲೂ ಸಿರ್ಗಾಪುರ ಅಪ್ಪನ ಅಪ್ಪ ಅಪ್ಪ ಅಂತೀನಿ, ಮಗಳಾಗಿ ಜಾತ್ರೆಗೆ ಬಿಡ್ಲಾರ್ದಂಗೆನೆ ಪರ್ಮನೆಂಟ್ ಮಾಡ್ಕೊಂಡ್ಬಿಟ್ಟಾರೋ ನನಗೆ ಗೊತ್ತಿಲ್ಲ. ಇಂತಹ ಒಂದು ನಿಮ್ಮೂರಿನ ಮಗಳಾಗಿ ನಿಮಗೆ ಒಂದೆರಡು ಮಾತಾಡ್ಲಿಕ್ಕೆ ನನ್ನ ಅನುಭವವನ್ನು ನಿಮ್ಮೆಲ್ಲರ ಎದುರು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ಲತ್ತೀನಿ. ಒಂದು ಮಾತು ಏನಂತಂದ್ರೆ ತಾಯಿ ಯಾಕೆ ಮುಖ್ಯ ಎಂಬುದನ್ನ ನಿಮ್ಮೆದುರು ಒಂದೆರಡು ದೃಷ್ಟಾಂತಗಳ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ದೃಷ್ಟಾಂತ, ಒಂದು ಊರಾಗ ಒಬ್ಬ ತಾಯಿ ಇದ್ದಳು, ಆಕಿನ ಹೆಸರು ವೆಂಕಟ ಲಕ್ಷ್ಮಮ್ಮ. ಯಾರಂತ ನೀವೇ ಆಮೇಲೆ ಗೊತ್ತು ಮಾಡ್ಕೊಳ್ರಿ. ಆ ತಾಯಿಗೆ ಒಬ್ಬ ಮಗ ಇದ್ದ. ಬಹಳ ಮೈಸೂರು ಬೆಂಗಳೂರು ಸೈಡ್ ಭಾಗದಲ್ಲಿ ವಿಪರೀತ ನೀರಿನ ಹಾಹಾಕಾರ. ನೀರು ತರ್ಲಾಕ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ. ಮಗ ಬಂದನು, ರೋಜ್ ಹೋಗಿದ್ದಳು ತಾಯಿ. ಎಷ್ಟು ದೂರ, ಎಷ್ಟು ನೀರಿಗಾಗಿ 5 ಕಿಲೋಮೀಟರ್ ಕುಡಿಲಿಕ್ಕೆ ಮನಿ ಬಳಕೆಗೆ ನೀರು ತರಬೇಕಲ್ಲಪ್ಪ, ಏನ್ ಮಾಡ್ಬೇಕು ಅಂತ ಮಗನನ್ನ ಸಮೀಪ ಕರೆಸ್ಕೊಂಡ್ರು. ಮಗ ನಿಂತು ಒಂದು ಆಣಿ ಮಾಡಿಸ್ಕೋಬೇಕಲ್ಲತ್ತೀನಿ ನಾನು. ಆಯ್ತವ್ವ ಏನ್ ಹೇಳ್ತಿ ಹೇಳು, ನಿನ್ನ ಮಾತಿಗೆ ನಾ ಬರ್ತಿದ್ದೀನಿ ಅಂದ. ಏನಂತ ಆಣಿ ಮಾಡಿಸ್ಕೊಂಡಳು ಅಂದ್ರೆ, ನಾವೊಬ್ಬ ತಾಯಿಯಾಗಿ 5 ಕಿಲೋಮೀಟರ್ ನಿಂತು ನೀರು ಹೊತ್ತು ತಂದು ಸಂಸಾರ ನಡೆಸೋದು, ನೀರು ತರೋದೊಂದು ದೊಡ್ಡ ಟೆನ್ಷನ್ ಆಗ್ಯದ ನನಗ. ಮುಂಬರ್ತಕ್ಕಂಥ ಪೀಳಿಗೆಗೆ ಎಲ್ಲಿ ಒಂದು ಹನಿ ನೀರಿಗೂ ಕೂಡ ಯಾರು ಹಾಹಾಕಾರ ಮಾಡಬಾರ್ದು ಅಂತ ಸಾಧನೆಯನ್ನ ನೀವು ಮಾಡಿ ತೋರಿಸ್ಬೇಕು ಅಂತೇಳಿ ಮಗನ್ ನಿಂತು ಆಣಿ ಹಾಕೊಂಡ್ರು. ಆ ಮಗ ದೊಡ್ಡವನಾದ. ಇಡೀ ಭಾರತ ಕಂಡಂತಹ ಅಲ್ಲ, ಇಡೀ ವಿಶ್ವ ಕಂಡಂತಹ ಇಂಜಿನಿಯರ್ ಆಗಿ ಬೆಳಕು ಹೊಂದಿದನು. ಆ ಇಂಜಿನಿಯರ್ ಯಾರಂತ ಹೆಸರು ಹೇಳ್ಬೋದಾ? ಅಪ್ಪ ಹೇಳ್ಬೇಕು, ನಿಮ್ಮಿಂದ ಆನ್ಸರ್ ಬರ್ಲಿ ಅಂತ ಹೇಳಿ ಹೇಳತ್ತಿದ್ರು. ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳಿ ಕಾವೇರಿ ನದಿಗೆ ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿ ಇಡೀ ಮೈಸೂರು ಸಂಸ್ಥಾನಕ್ಕೆ ನೀರಿನ ಹಾಹಾಕಾರವನ್ನು ತೊಲಗಿಸಿದಂತಹ ಏಕೈಕ ಧೀಮಂತ ವ್ಯಕ್ತಿ ಯಾರಾದರೂ ಅದಂದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯನವರು. ಇಂತಹ ವಿಶ್ವೇಶ್ವರಯ್ಯನವರು ಕೇವಲ ಕರ್ನಾಟಕಕ್ಕಲ್ಲ, ಕೇವಲ ಭಾರತಕ್ಕಲ್ಲ, ಇಡೀ ಹೊರ ದೇಶಗಳಿಗೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀರಿಂದ ಏನ್ ಸಮಸ್ಯೆ ಇರ್ತದೆ ಎಲ್ಲದಕ್ಕೂ ಬ್ರಿಡ್ಜ್ಗಳನ್ನ ಕಟ್ಟಿ ಬಂದಂತಹ ವ್ಯಕ್ತಿ ಯಾರಾದರೂ ಅದಾರ ಅಂದ್ರೆ ಅದು ವಿಶ್ವೇಶ್ವರಯ್ಯ. ಒಂದ್ ಕಡೆ ಅಪ್ಪ ಒಂದ್ ಕಡೆ ಒಂದು ಸ್ಟೋರಿ ಕೇಳಿದ್ದೇನ್ರಿ ನಾನು. ಔಟ್ ಆಫ್ ನಾಗ ಒಂದ್ ಕಡೆ ಒಂದು ಬ್ರಿಡ್ಜ್ ಕಟ್ಟ್ಯಾರ್ರಿ ನೀರನ್ನ ತಡೆ ಹಿಡಿದು. ಆ ಬ್ರಿಡ್ಜಿಗೆ ಒಂದಲ್ಲಿ ಎಂತ ಕೆತ್ತನೆ ಮಾಡಿಟ್ಟಾರ ವಿಶ್ವೇಶ್ವರಯ್ಯನವರು ಅಂದ್ರೆ ಒಂದು ಕಲ್ಲಿನ ಮೇಲೆ ಇಂಡಿಯಾ ಅಂತ ಬರ್ದಾರ್ರಿ. ಎಲ್ಲ ಮುಗಿದು ಇಷ್ಟು ವರ್ಷ ಆದ್ಮೇಲೆ ಯಾರೋ ಒಬ್ಬರು ಅಲ್ಲಿಗೆ ಹೋದ್ರಂತ. ನಾವು ನಮ್ಮ ದೇಶದ ಇದು ನೋಡಿದಾಗ ಒಮ್ಮೆ ಇಂಡಿಯಾ ಇಂಡಿಯಾ ಅಂತ ನೆನಪು ಬರ್ಲತ್ತದ. ಇದು ತೆಗೆದು ಬಿಡಂಗ ಇದು ಒಂದು ಕಲ್ಲು, ಇದು ತೆಗೆದು ನಮಗೆ ಯಾವ್ದನ್ನ ಜೋಡಿಸಮು ಅಂತ ಪ್ರಯತ್ನ ಮಾಡಿದ್ರಂತ. ಯಾವಾಗ ಆ ಕಲ್ಲು ತೆಗೆದ್ರು ಇಡೀ ಬ್ರಿಡ್ಜ್ ಬೀಳತ್ತಂದ್ರಿ. ಅವ್ರು ಯಾವ ರೀತಿ ಟೆಕ್ನಾಲಜಿ ಅಡಾಪ್ಟ್ ಮಾಡಿದ್ರಂದ್ರೆ ಭಾರತ ಅಂತಕ್ಕಂಥ ಕಲ್ಲು ಇದ್ದಿದ್ದಿಲ್ಲ ಅಂದ್ರೆ ನಿಮ್ ಬ್ರಿಡ್ಜ್ ತಾಳಕ್ ಸಾಧ್ಯನೇ ಇಲ್ಲ ಅಂತಕ್ಕಂಥ ಸಂದೇಶವನ್ನ ಜಗತ್ತಿಗೆ ಕೊಟ್ಟಂತ. ಅವ್ರೇನ್ ದೊಡ್ಡ ಸೌಕಾರ ಮನೆ ಹುಟ್ಟಿಲ್ರಿ, ರಾಜ ಮಹಾರಾಜರ ಮನೆ ಹುಟ್ಟಿಲ್ರಿ. ನಾವು ನೀವೆಲ್ಲ ಸುವರ್ಣ ಅವ್ರಂಗೆಲ್ಲ ಗುಡಿಸಲು ಮನೆಗೆ ಹುಟ್ಟಿದ್ರು. ಅದಕ್ಕೇನೆ ತಾಯಿ ಹೆಸರು ಮೊದಲು ಹೇಳಿದ್ರೆ ನಾನು ವೆಂಕಟ ಲಕ್ಷ್ಮಮ್ಮ ಅಂತ. ನಿಮ್ಗೆಲ್ಲ ಮನ್ಸಿಗೊಮ್ಮೆ ಅನಿಸ್ತಿರ್ಬಹುದು, ನಾವೇನ್ ಮಾಡಮ್ರಿ ಬಾಳ ಬಡವರಿವಿ, ನನ್ ಗಂಡು ಕುಡಿದ ಬಡದಾಡ್ತದ, ನಾ ಇಷ್ಟೇ ಮನಿ ಮಠ ಎಲ್ಲ ನೋಡ್ಕೋಬೇಕು. ಇಂಥದ್ರಿಂದ ನಮ್ಮ ಮಕ್ಕಳಿಗೆಲ್ಲ ಏನು ಓದಿಸ್ಲಕ್ ಆತದೇನ್ರಿ, ಬಿಡ್ರಿ. ನಿಮಗೆ ಸ್ಟೇಜಿನ ಮೇಲೆ ಕರ್ದಾರ ಒಂದ್ 4 ಮಾತಾಡ್ತೀರಿ, ಹೊಂಟೋತೀರಿ, ಆಮೇಲೆ ನಮ್ದೇನ್ ಕೇಳ್ತೀರಿ ಹಣೆ ಬರ ನೀವು ಅಂತ ನಿಮ್ಮಷ್ಟಕ್ಕೆ ನೀವು ಪ್ರಶ್ನೆ ಮಾಡ್ಕೋತಿರ್ತೀರಿ. ಯಾಕೆ ಮಾಡ್ಕೊಳತ್ತೀವಿ ಈ ಪ್ರಶ್ನೆ ಅಂದ್ರೆ ಇದಕ್ಕೆ ಕಾರಣ ಅದ್ರಿ. ನಮ್ಮ ಬ್ರಿಟಿಷರು ಏನ ಗುಲಾಮಿತನ ಅಂಬದನ್ನ ನಮ್ಮ ತಲೆಯಲ್ಲಿ ಏನೇ ಬಿತ್ತಿ ಹೋಗ್ಯಾರಲ್ಲ, ಅದು ಇವತ್ತಿಗೂ ನಮ್ಮ ತಲೆಯಲ್ಲಿ ಹೋಗಲಾಗ್ಯದ್ರಿ. ನಾವೇನಿವಿ, ನಮ್ಮ ಶಕ್ತಿ ಏನದ ನಮಗ್ ಗೊತ್ತೇ ಆಗಲಾಗ್ಯದ. ಯಾಕೆ ಗೊತ್ತಾಗಲಾಗ್ಯದ ಅಂದ್ರೆ ಅಂತ ಎಜುಕೇಶನ್ ನಾವು ಓದ್ಕೊಂಡು ಬಂದ್ಬಿಟ್ಟಿವಿ. 1 ದಿವಸ 2 ದಿವಸ ಅಲ್ಲ, 200 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆ ಮಾಡಿದ್ದು ಭಾರತ ಬಂದು ನೋಡಿದ್ರಂತ. ಇದು ಎಂಥ ಭಾರತ ಮನ್ಯಾಗ ಗುರುಹನ, ಮನ್ಯಾಗ ತಾಯಿ ಇದ್ದಕ್ಕೆ ಗುರುವಿನ ಪಾತ್ರ ನಿರ್ವಹಿಸ್ಲತ್ತಾಳ. ರಾಜ ಅದನ್ನು ಜನರಿಗೆ ದೇವರಾಗಿ ಕುಂತಾನ.
ಇಂತಹ ಭಾರತದ ತಲೆ ಖರಾಬ್ ಮಾಡೋದು ಇಷ್ಟು ಸರಳ ಇಲ್ಲ. ಮಾಡೋದಿದ್ರೆ ಏನು ಮಾಡಮು, ಒಂದು ಬೀಜ ಬಿತ್ತಮು, ಶಿಕ್ಷಣದ ಮುಖಾಂತರ ಇವ್ರ ತಲೆ ಎಂಥದ್ದು ಮಾಡಮಂದ್ರ ಇವ್ರು ಗುಲಾಮರಾಗಿರ್ಬೇಕು. ಅಂದ್ರೆ ಬರಿಬೇಕು, ಅಂದ್ರೆ ಬರಿಬೇಕು. ಅಂತದೊಂದು ಎಜುಕೇಶನ್ ಸಿಸ್ಟಮ್ ತಗೊಂಡು ಬಂದು ಬಿಡಮು. ಅದೇ ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಅಂತ ಕರೀತಾರೆ. ಮೆಕಾಲೆ ಎಜುಕೇಶನ್ ಸಿಸ್ಟಮ್ ತರಬೇಕಾದ್ರ ಅವ್ರಿಗೊಂದು ಟಾಸ್ಕ್ ಹುಟ್ಟಿದ್ರು ಬ್ರಿಟಿಷ್ ಪಾರ್ಲಿಮೆಂಟ್ನಾಗ, ಭಾರತಕ್ಕೆ ಹೋಗು ಸ್ಟಡಿ ಮಾಡು. ಏನು ಮಾಡಿದ್ರೆ ಭಾರತದ ಮನಸ್ಥಿತಿ, ವೀರತ್ವ, ಶೂರತ್ವ ಇಡೀ ಜಗತ್ತಿಗೆ ಬೆಳಕನ್ನು ನೀಡ್ತಕ್ಕಂತಹ, ಯಾಕಂದ್ರೆ ಅಂತ ಮಂದಿ ಇದ್ದಿದ್ದಿಲ್ಲ. ಇವತ್ತು ನಾವು ಲಗ್ನ ಮಾಡ್ಬೇಕಾದ್ರೆ ತೆಗೆದು ಏನ್ ನೋಡ್ತೀವಿ ಅಂದ್ರೆ ಪಂಚಾಂಗ ನೋಡ್ತೀವಿ. ಅಲ್ಲ ಮ್ಯಾಗ ಸೂರ್ಯಂದು ನಕ್ಷತ್ರ, ಮ್ಯಾಗ ತಿರ್ಗಾ ಗ್ರಹಗತಿ ಇಲ್ಲಿ ಪೇಜಿನಾಗ ತಂದಿಡಿಸ್ಯಾರ ನಮ್ಮವರು. ಲೀಲಾವತಿ ಅಂತಕ್ಕಂತಹ ಒಂದು ಗ್ರಹದಾಗ ಭಾಸ್ಕರಾಚಾರ್ಯ ಅಂತ ಬಿಜಾಪುರದಾಗ ಜನ್ಮ ತಾಳಿದಂತಹ ಒಬ್ಬ ತತ್ವಜ್ಞಾನಿ ಅಂತ ಕರಿಬಹುದು, ಅವರಿಗೊಬ್ಬ ಗಣಿತಜ್ಞ ಅಂತ ಕರಿಬಹುದು. ಆ ಭಾಸ್ಕರಾಚಾರ್ಯ ಒಂದು ಬುಕ್ ಬರೀತಾನೆ, ಲೀಲಾವತಿ ಗ್ರಂಥ ಅಂತ. ಎಲ್ಲೇನೆ ಯೂಟ್ಯೂಬ್ಗೆ ಹೋಗಿ ಹಾಕಿ ನೋಡಿರ್ಬೇಕಿದ್ದ. ಅದು ಲೀಲಾವತಿ ಮತ್ತೆ ಯಾರೂ ಅಲ್ಲ, ತನ್ನ ಮಗಳಿಗೆ ಅರ್ಪಣೆ ಮಾಡಿದಂತಹ ಬುಕ್ ಅದ. ಮಗಳ ಹೆಸರು ಮೇಲೆ ಬುಕ್ ಬರ್ತಾನ್ರಿ ಅಂತ ಕೇಳ್ಬಹುದು. ಅದು ಒಂದು ದೊಡ್ಡ ಸ್ಟೋರಿ ಅದ. ಭಾಸ್ಕರಾಚಾರ್ಯ ಎಂತ ಅದ್ಭುತ ಗಣಿತಜ್ಞ, ಬಿಜಾಪುರದವನಿ. ಎಂತಹ ಅದ್ಭುತ ಗಣಿತಜ್ಞ ಇದ್ದನಂದ್ರ ಲೆಕ್ಕಾಚಾರ ಹಾಕಿ ಪರ್ಫೆಕ್ಟ್ ಕೂಡ್ಸತಕ್ಕಂತಹ ಮನುಷ್ಯ ಇದ್ದನು. ಅವ್ರಿಗೆ ಬೀಜ ಗಣಿತ ಬರ್ತಿತ್ತು. ನಾವೆಲ್ಲ ನಮ್ಮ PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ ಕ್ಯಾಲ್ಕುಲಸ್, ಟ್ರಿಗ್ನಾಮೆಂಟ್ರಿ ಅಂತೇಳಿ ಓದ್ತೀವಲ್ಲ, ಇವೆಲ್ಲ ನಾವು ಆ ಕಾಲಕ್ಕೇನೆ ಕೊಟ್ಟು ಬಿಟ್ಟಿದ್ದೇವೆ. ಅಷ್ಟು ಇಷ್ಟು ಯಾವುದು ಬೇಡ. ಇವತ್ತು ನಮ್ಮ ಮಕ್ಕಳಿಗೆ ಎಲ್ರಿಗೂ ವಿಮಾನ ಯಾರು ಕಂಡಿಡ್ದಾರ ಅಂತ ಆನ್ಸರ್ ಕೇಳ್ರಿ. ಎಷ್ಟು ಮಂದಿ ಕೈ ಎತ್ತಾರೆ, ನಾ ಪ್ರೈಸ್ ಕೊಡ್ತೀನಿ ಅವ್ರಿಗೆ. ವಿಮಾನ ಯಾರು ಕಂಡಿಡ್ದಾರ ಹೇಳು. ನಾವು ನಮ್ಮ ಮಕ್ಕಳ ತಲೆಗೆ ಎಂತ ರಾಂಗ್ ತುಂಬಿವಿ ಎಂಬುದೇ ಕೇಳತ್ತೀವಿ. ವಿಮಾನ ಯಾರು ಕಂಡಿಡ್ದಾರ ಅಂದ್ರೆ ರೈಟ್ ಬ್ರದರ್ಸ್. ಯಾಕಂದ್ರೆ ನಾವು ಹೇಳ್ಕೊಟ್ಟಿವಿ, ನಮ್ಮ ಶಾಲೆಗೆ ಶಿಕ್ಷಣ ಇದೇ ಕೊಟ್ಟಿವಿ, ಆಕಿಗೆ ದೊಡ್ಡ ಕ್ಲಾಸ್ ಹಾಕ್ಬೇಕು. ಆದ್ರೆ ನಾ ಇವತ್ತು ಮನಸ್ಥಿತಿ ಚೇಂಜ್ ಮಾಡ್ಲಿಕ್ಕೆ ಬಂದೀನಿ. ವಿಮಾನ ಕಂಡು ಹಿಡಿದ ರೈಟ್ ಬ್ರದರ್ಸ್ ಅಲ್ಲ, ಆ ರೈಟ್ ಬ್ರದರ್ಸ್ ಭಾರತಕ್ಕೆ ಬಂದು ಲಂಡನ್ ನಿಂತ ಬಂದು ಎಲ್ಲಾ ಕಲ್ತು ಉಡಾವಣೆ ಮಾಡೋದಕ್ಕಿಂತ ಮೊದಲು, ಆ ರೈಟ್ ಬ್ರದರ್ಸ್ಕಿನ್ನ ಮೊದಲು ಎಷ್ಟು ವರ್ಷ ಮೊದಲು ಅಂದ್ರೆ 8 ವರ್ಷ ಮೊದಲು ಇವತ್ತಿನ ಬಾಂಬೆ ಬೀಚ್ನಾಗ ಏರೋಪ್ಲೇನ್ ಹಾರಿಸ್ರಿ. ಏರೋಪ್ಲೇನ್ ಹಾರಿಸ್ತೀವಿ. ಯಾರು ಹಾರಿಸಿದ್ರು ಅಂದ್ರೆ ಬಾಯಿ ಹೆಮ್ಮೆಯಿಂದ ಹೇಳ್ಬೇಕು, ಭಾರತೀಯರಾಗಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಶಿವಾಜಿ ತಾಯ್ಪಡೆ. ಇನ್ನು ಮುಂದೆ ವಿಮಾನ ಯಾರು ಕಂಡಿಡ್ದಾರ ಅಂದ್ರೆ ಏನ್ ಹೇಳ್ಬೇಕು, ರೈಟ್ ಬ್ರದರ್ಸ್ ಅಲ್ರಿ, ಶಿವಾಜಿ ತಾಲ್ಪಡೆ ಕಂಡಿಡ್ದಾನ ಅಂತ ಹೇಳ್ಬೇಕು. ಶಿವಾಜಿ ತಾಲ್ಪಡೆ, ಹೌದು, ಶಿವಾಜಿ ತಾಲ್ಪಡೆಗೆ ಎಲ್ಲಿದ್ ಬರ್ತಿ ಜ್ಞಾನ. ಶಿವಾಜಿ ತಾಲ್ಪಡೆಗೆ ಮೈಸೂರಿನಾಗ ಬುಕ್ ಗ್ರಂಥಾಲಯದ ತಿರ್ಗಂ ಓದ ಮುಂದಕ್ಕೆ ಸಿಕ್ಕಿತು ಒಂದು ಬುಕ್. ಅದು ಯಾವ್ದು ಬುಕ್ ಅಂದ್ರೆ ಮಹಾಭಾರತದಾಗ ಏನು ಗುರು ಇದ್ದನಲ್ಲ ದ್ರೋಣಾಚಾರ್ಯ ಅಂತೇಳಿ. ಕೌರವರಿಗೆ ಪಾಂಡವರಿಗೆ ಗುರು ಯಾರು? ದ್ರೋಣಾಚಾರ್ಯ. ಈ ದ್ರೋಣಾಚಾರ್ಯನ ಅಪ್ಪಿದ್ದನೊಬ್ರು ದೊಡ್ಡ ಋಷಿ, ಅವ್ರ ಹೆಸರು ಭಾರದ್ವಾಜ. ಭಾರದ್ವಾಜ ಅಂತಕ್ಕಂಥ ಋಷಿ ಒಂದು ಬುಕ್ ಬರೀತಾನೆ ಸಂಸ್ಕೃತದಾಗ, ವೈಮಾನಿಕ ಸಮೀಕ್ಷೆ ಅಂತೇಳಿ. ವೈಮಾನಿಕ ಅಂದ್ರೆ ಮ್ಯಾಗಿಂದ ಎಲ್ಲ ಓದ್ತಕ್ಕಂಥ ಅಧ್ಯಯನ ಅಂದಂಗ. ಆ ವೈಮಾನಿಕ ಸಮೀಕ್ಷೆಯ ಬುಕ್ ಅನ್ನ ಸಂಸ್ಕೃತದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಾವು ತಿಳ್ಕೊಂಡು, ಅವ ಮಾಡಿದಂತ ಸ್ಟ್ರಕ್ಚರ್ಗಳನ್ನು ತಿಳ್ಕೊಂಡು ಬರೀಲಿಕ್ಕೆ ಆನೆಕಲ್ಲು ಸೂಪರಾಯರ್ ಅಂತಕ್ಕಂಥವ್ರು ಅದನ್ನ ತರ್ಜುಮೆಗೊಳಿಸ್ರು. ಅದ್ರ ಚಿತ್ರ ಬಿಡಿಸಿದ್ರು, ವಿಮಾನ ಹೆಂಗ್ ಹೋಗಬಹುದು ಅಂತೇಳಿ. ನಮಗೆ ಈ ಕತ್ತಿಗಳ ವಿಮಾನ ಆದಂತ ನಮ್ಮ ರಾಮಾಯಣದಾಗ ಸೀತಾ ಏನು ಹೊತ್ಕೊಂಡು ಹೋತಾನಲ್ಲ ರಾವಣ, ಪುಷ್ಪಕ ವಿಮಾನ ಅಂತಕ್ಕಂಥ ಕಲ್ಪನೆ. ಈ ಕಲ್ಪನೆ ಎಲ್ಲ ಬಂದದ್ದು ಭಾರದ್ವಾಜ ಮಹರ್ಷಿಗಳಿಂದ. ಅದನ್ನ ಆನೆಕಲ್ಲು ಸೂಪರಾಯರು ಓದಿ, ಅದನ್ನ ನಮ್ಮ ಶಿವಾಜಿ ತಾಯ್ಪಡೆ ಬಾಂಬೆದ ಮಹಾರಾಷ್ಟ್ರದಾಗ ಹೋಗಿ ರೆಡಿ ಮಾಡಿಬಿಡ್ತಾನ. ಅವ ಬಾಂಬೆ ಬೀಚ್ನಾಗ ಏನು ಬಿಟ್ಟಿತ್ತಲ್ಲ, ಇಷ್ಟು ಕಿಲೋಮೀಟರ್ಗೆ ಹೋಗಿತ್ತು. ಮುಂದಿನ ಅವನಿಗೆ ಅಧ್ಯಯನ ಮಾಡ್ಲಿಕ್ಕೆ ಟೈಮ್ ಸಾಕಾಗ್ಲಿಲ್ಲ. ಅಷ್ಟರಲ್ಲೇನೆ ಬ್ರಿಟಿಷರು ಏನು ನಮ್ಮಲ್ಲಿ ಬಂದಿದ್ರಲ್ಲ, ನಾವು ಕೇಳಿವಿ. ಇಡೀ ಇನ್ನ ಬ್ರಿಟಿಷರು ಇನ್ನ ಮಂಗ ಇದ್ರು, ಬರೀ ಗಿಡದ್ ನಿಂತ ಗಿಡ ಏರೋದು ಅದೇ ಗೊತ್ತಿತ್ತು. ತಕ್ಕ ನಮ್ಮಲ್ಲಿ ಸಿಂಧೂ ಬಯಲಿನ ನಾಗರಿಕತೆ ಬೆಳೆದು ಹೋಗಿಬಿಟ್ಟಿದ್ವು. ಅಷ್ಟೊತ್ತಿಗೆ ಜಗತ್ತಿನಾಗ ಸೂರ್ಯ ಹೆಂಗ್ ಸುತ್ತಾನ ನಾವೆಲ್ಲ ಅಂತೀವಿ, ನಾವು ಗ್ರೇಟ್ ಭೂಮಿ, ನಮಗ್ ಸೂರ್ಯ ಸುತ್ತಾನೆ, ನಾವು ಹೋಗಿ ಅವನು ಸುತ್ತೀವಿ ಏನಂತೀವಿ. ಯಾಕಂದ್ರೆ ನಮ್ಮ ಮನೆ ಎಲ್ಲ ನಮ್ಮ ಮೌ ಗಡ್ಡೆಕಂತೀವಿ, ನಾವು ಬ್ಯಾರೇಜ್ ಎಲ್ಲ ನೋಡಲ್ಲ ನಾವು. ಇದನ್ನ ಎಲ್ರು ಹಂಗೆ ತಿಳ್ಕೊಂಡಿದ್ರು, ಸೂರ್ಯನೇ ಸುತ್ತಲತನ ಬಂದು ಕುಂತಂತ. ಅಲ್ಲ, ಭೂಮಿನೇ ಸೂರ್ಯ ಸುತ್ತಲತನ ಅಂತೇಳಿ ಸೂರ್ಯ ಸಿದ್ಧಾಂತವನ್ನ ಕೊಟ್ಟಂತಹ ವ್ಯಕ್ತಿ ಯಾರಾದ್ರೂ ಆರಂದ್ರೆ ಅದು ಆರ್ಯಭಟ.
ಹಿಡ್ಕೊಂಡು ಜ್ಯೋತಿ ಚಕ್ರನ ಹಿಡ್ಕೊಂಡು ಒಬ್ಬ ಸನ್ಯಾಸಿ ಒಬ್ಬ ಋಷಿ ಮುನಿಗಳು ಎಲ್ಲಿನಿಂದ ಬರ್ತದ ನೀವೆಲ್ಲ ಹೇಳ್ತಿಲ್ಲ. ಮಹಾದೇವ ಮಂದಿರ ಅಪ್ಪೋರು ಕಟ್ಟಬೇಕಾದ್ರೆ ಬಾಳೆಹಣ್ಣು ತಿನ್ನೋದು ಬಿಟ್ರು ಅಂತ. ಎಲ್ಲಿಂದ ಬರ್ತದ? ನಾವೆಲ್ಲ ಕೋಟ್ಯಾಧಿಪತಿಗಳಿದ್ದೀರಿ ಅಂತ ಕುಂತೋರು ಮತ್ತ ಗುರುವಿಗೆ ಬಂದು ಏನ್ ಮಾಡ್ತೀವಿ? ಪಾದಸ್ಪರ್ಶನೇ ಮಾಡ್ತೀವಿ. ಇದನ್ನ ಜಗತ್ತಿಗೆ ಹೇಳಿಕೊಟ್ಟಂತಹ ದೇಶ ಯಾವುದಾದರೂ ಅದಂದ್ರೆ ಅದು ಭಾರತ. ಗೊತ್ತಾಯ್ತು ಬ್ರಿಟಿಷರಿಗೆ. ಇದ್ರ ಮಧ್ಯದ ಇನ್ನೊಂದು ಸ್ಟೋರಿ ಹೇಳ್ತೇನೆ. ಇಷ್ಟು ಋಷಿ ಮುನಿಗಳು ಇಷ್ಟೆಲ್ಲರೂ ಅಗಾಧರಾಗಿದ್ರು. ಒಂದು ಸತಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಒಂದು ಹಳ್ಳಿದಾಗ ಹೋಲತ್ತಿದ್ದ. ಒಂದು ಅರಳಿಕಟ್ಟಿ ಟೈಪ್ ಇರ್ತಾವಲ್ಲ, ಯಾವನ ಊರಾಗ ಏನ ಸಮಸ್ಯೆ ಅದು ಅಂದ್ರೆ ಬಂದ್ ಕೇಸಿಂದ ಅಲ್ಲೇ ಪಂಚರ್ ಬರ್ತಾರ, ಕೂಡ್ತಾರ, ನಿಂದೇನಂತ ಕೇಳ್ತಾರ, ಒಂದೇನೋ ಮಾತು ಹೇಳ್ತಾರ, ನೀನು ಹೆಂಗಿರು ಅಂತ ಹೇಳಿ ಕಳಿಸ್ತಾರ. ಪಂಚಾಯಿತಿ ಕಟ್ಟಿ ಎಂತಿರ್ತಿದ್ದು ಅಲ್ಲಿ ನ್ಯಾಯ ನೀಡ್ತಿದ್ದು. ಒಬ್ಬ ಬ್ರಿಟಿಷ್ ಅಧಿಕಾರಿ ಕುದುರೆ ಮೇಲೆ ಹೊಂಟಿದ್ದ. ಇಲ್ಲಿ ಪಂಚಾಯಿತಿ ನಡೆದಿತ್ತ. ನಮ್ ಬಳಿ ಒಂದು ಜಗಳ ಆಯ್ತಂದ್ರೆ ಆ ಲಾಯರ್ ಬರ್ಬೇಕು, ಈ ಲಾಯರ್ ಬರ್ಬೇಕು, ಜಡ್ಜ್ ಇರ್ಬೇಕು, ಪಿನಲ್ ಕೋಡ್ಗಳು ಹಾಕ್ಬೇಕು, ಸ್ಟೇಟ್ಮೆಂಟ್ ಕೊಟ್ಟಾಗ ನ್ಯಾಯ ಆಗ್ತದ. ಇದೇನು ಒಬ್ಬ ಒಂದು ಕಟ್ಟಿ ಮೇಲೆ ಕೂತು ನ್ಯಾಯ ಕೊಡ್ಲತ್ತಲ್ಲ, ಇವ್ರದೇನ್ ನ್ಯಾಯ ಅದ, ನಾನು ನೋಡ್ಬೇಕು ಅಂತ ಅವನಿಗೆ ಅಟ್ರಾಕ್ಷನ್ ಆಯ್ತು. ಕುಂತ ಅಲ್ಲೇ ಒಂದು ಮಕ್ಕಳದಾಗ ಕುಂತು ನೋಡ್ಲತ್ತನು, ಇಲ್ಲಿ ನ್ಯಾಯ ನಡೀಲತ್ತ. ನ್ಯಾಯ ಏನು ನಡೀಲತ್ತಲ್ಲ, ನಂಗೆ ಮಾತು ಅವ್ರನ್ನ ಕಟ್ ಮಾಡ್ಬೇಕಂದ್ರೆ ಮತ್ತೆ ಮಾತಾಡ್ಬೋದಲ್ಲ ನ್ಯಾಯ ನಡೀಲತ್ತಿದ್ದೀವಿ. ಈ ನ್ಯಾಯ ನಡೆದಾಗ ಇಲ್ಲಿ ಏನ್ ಜಗಳ ಇತ್ತು ಅಂದ್ರೆ, ಒಂದು ಮಗು ಇತ್ತು, ಇಬ್ಬರು ತಾಯಿದೇರು ಬಂದು ನಿಂತಿದ್ರು. ಇದು ಕೂಸ್ ನಂದು, ಇದು ಕೂಸ್ ನಂದು ಅಂತ ಜಗಳ ಚಾಲು ಆಗಿತ್ತು. ಅವನೆಲ್ಲ ಈ ಕೂಸ್ ನಂದು ಅವನಿಗೆ ಟೆನ್ಷನ್ ಆಗತ್ತು. ಅವನ ಪ್ರಕಾರ ಅಂದ್ರೆ DNA ಟೆಸ್ಟ್ ಮಾಡಿಸ್ಬೇಕು. ಅವನ ಪ್ರಕಾರ ಆ ತಾಯಿ ಆರಂಭದನ್ನ ಬಹಳಷ್ಟು ದೃಷ್ಟಾಂತಗಳ ಮುಖಾಂತರ ತಾನೇ ಅಂತ ಹೇಳಿ ಅಕ್ಕಿ ಹೇಳ್ಕೊಡ್ಬೇಕು. ಇಷ್ಟೆಲ್ಲ ಹೇಳಿದ ಮೇಲೇನೆ ಕೊಡ್ಬೇಕು. ಅವ್ರಿಗೆ ಬಹಳ ದೊಡ್ಡದ. ಈಗ ನಮ್ಮ ಊರಿಗೆ ಈಗ ಯಾವ್ದನ ಒಂದು ಮಗು ತಗೊಂಡ್ಬಂದಿಟ್ಟು ಇದು ತಾಯಿ ಯಾರು ಅಂತಂದ್ರಲ್ಲ, ಹಾಕು ಕೊಟ್ಟಿಗೆ ನೀನು ಕೇಸ್ ನಾನು ಕೇಸ್ ನಡೀಲಿ, ಒಂದು 6 ವರ್ಷ ನಡೀಲಿ, 10 ವರ್ಷ ನಡೀಲಿ, ಒಂದು 20 ವರ್ಷ ನಡೀಲಿ. ಅದು ಎಲ್ಲ ಟೆಸ್ಟ್ ಆದ್ಮೇಲೆ ನೋಡಂತೀವಿ. ಈಗ ಸೈನ್ಸ್ ಬಹಳ ಮುಂದುವರ್ತದ. ನಮ್ಮ ತಂದೆ ತಾಯಿದು DNA ಟೆಸ್ಟ್ ಮಾಡಿದ್ರೆ, ಮಗುವಿನ DNA ಟೆಸ್ಟ್ ಮಾಡಿದ್ರೆ ಈ ಮಗು ಯಾರ ಮಗು ಅಂತ ಹೇಳಿಬಿಡ್ತದ, ಆನ್ಸರ್ ಕೊಟ್ಟು ಬಿಡ್ತೀವಿ. ಆದ್ರೆ ಆ ಕಾಲಘಟ್ಟದಾಗ ಎಂತ ಉತ್ತರ ಕೊಟ್ಟರು ಕುಂತೋರ್ ಪಂಚಾಯತಿ ಒಬ್ಬ ರಾಜ ಅಂತಾನ ತಿಳ್ಕೊರಿ, ಒಬ್ಬ ಪ್ರಮುಖ ಅಂತಾನ ತಿಳ್ಕೊರಿ, ಅಲ್ಲಿ ನ್ಯಾಯ ಕೊಡ್ತಕ್ಕಂಥವ್ರು. ಅವ ಏನ್ ಮಾಡಿದಂತ, ಹೇಳವ ನಿನ್ ಮಗ ಆಗಲ್ಲದಕ್ಕೆ ನಿನ್ಗೆ ಏನೇನಾದ, ಏನೇನೋ ಅವ್ನು ಗುರುತವ ಹೇಳಿ ಅಂತ ಇಕ್ಕಿಗೊಂದು ಕೇಳಿದ್ರಂತ. ಆಕಿ ಏನೇನೋ ಹೇಳಿದ್ರು, ನೋಡಿದ್ರು, ಇಕ್ಕಿ ಕೇಳಿದ್ರು, ಇಕ್ಕಿ ಏನೇನೋ ಹೋದ್ರು, ನೋಡಿದ್ರು. ಯಾಕೋ ಭಾಳ ತೆರಿಕಾರವಲ್ಲತ್ತದ. ನೋಡಿದ್ರು ಎಲ್ರು ಮಕ್ಕಳು ಅವನಂಗೆ ಇಬ್ರು ಸಾಬೀತು ಪಡಿಸ್ತಾರ. ನಂಗಂತೂ ಭಾಳ ಟೆನ್ಷನ್ ಆಗ್ಯದ. ಏನ್ ಮಾಡ್ಬೇಡ್ರಿ, ಆ ಕಡೆಗೆ ತಗೋಬರ್ರಿ, ಕುಚಿಗೆ ಸೀಳ್ರಿ, ಅದ ಅಕ್ಕಿ ಕೊಡ್ರಿ, ಅದ ಅಕ್ಕಿ ಕೊಡ್ರಿ, ನಡ್ರಿ ಮುಗಿತಂತಂದ್ರ. ಇಷ್ಟ ಅನ್ನೋದ್ರದಾಗೇನಿ ಹೆತ್ತ ಕರಡಿತ್ತಲ್ಲ, ಯಪ್ಪ ತಡಿ ಅಂತಂದ್ರು. ನಾನು ಕೂಸಿ ಎಲ್ಲೆಲ್ಲ ಬದುಕಲ್ಲ, ಅಕ್ಕಿನ ಹೊಟ್ಟೆಗೆ ಬದುಕ್ತಿತ್ತಂದ್ರೆ ಬದುಕಲ್ಲಕ್ಕ, ನನ್ ಕೂಸಿ ಕಡಿಬೇಡ ಅಂತ ರಿಯಲ್ ತಾಯಿ ಹೇಳೋಣಂತ. ಇದು ಒಂದೇ ಕಾರಣ ಸಾಕು ಭಾರತದ ನ್ಯಾಯಶಾಸ್ತ್ರ ಏನಿತ್ತು ಅಂತ ತಿಳ್ಕೊಲಿಕ್ಕೆ. ಇದನ್ನ ಬ್ರಿಟಿಷರು ಅರ್ಥಕೊಂಡ್ರು. ಇಂಥವ್ರಿಗೆ ಜಮಾಸೋದು ಬಹಳ ಕಷ್ಟ ಅದ ಅಂದ್ರು. ಯಾಕಂದ್ರೆ ಅಲೆಕ್ಸಾಂಡರ್ ಏನ್ ಜಗತ್ತು ಗೆದ್ದಿದ್ ನಂದಿದ್ನಲ್ಲ, ಅವೇನು ಭಾರತ ಗೆದ್ದಿಲಿಲ್ಲ. ನಾವು ನಮ್ಮ ಪಾಠದಾಗ ಹೇಳ್ಕೊತೇವೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ. ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಹೇಳಿದ್ವಿ. ಇಡೀ ಜಗತ್ತಿಗೆ ನೌಕಾ ನೆಲೆಯನ್ನ ಮೊಟ್ಟ ಮೊದಲ ಬಾರಿಗೆ ನೌಕಾ ಥ್ರೂ, ರೋಡಿನ ಮೇಲೆ ಯುದ್ಧ ಅಲ್ಲ, ಆನಿ ಒಂಟಿ ಕುದುರೆ ತಗೊಂಡು ಯುದ್ಧ ಅಲ್ಲ, ನೌಕೆಗಳ ಮುಖಾಂತರ ಯುದ್ಧ ಮಾಡಿದಂತಹ ಮೊಟ್ಟ ಮೊದಲ ರಾಜ ಭಾರತದಾಗಲ್ಲ, ಇಡೀ ಜಗತ್ತಿನ ಯಾರಾದರೂ ಅಂದ್ರೆ ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡ್ರಿ. ಇವತ್ತೇನೆ ಇಮ್ಮಡಿ ಪುಲಕೇಶಿ ಅಂತ. ಬರೀ ಯುದ್ಧವನ್ನ ನೌಕೆಯಿಂದ ಮಾಡಲಿಲ್ಲ, ವ್ಯಾಪಾರವನ್ನ ನೌಕೆಯಿಂದ ಮಾಡ್ದ. ಅವನ ಮಗ ಬರ್ತಾನ ವಿಕ್ರಮಾದಿತ್ಯ ಅಂತ. ಇಡೀ ನಾವೇನ್ ನಮ್ಮ ಭಾರತ ಭೂಪುಟ ನೋಡಿದ್ರೆ ಈ ಕಡೆ ಅರಬ್ಬಿ ಸಮುದ್ರ, ಈ ಕಡೆ ಮತ್ತೊಂದು ಸಮುದ್ರ, 3 ಸಮುದ್ರಗಳನ್ನು ಹೇಳ್ತೀವಲ್ಲ, ಈ ಸಮುದ್ರವನ್ನ ಯುದ್ಧ ಜಯಿಸಿ ಬಂದಂತಹ ಒಬ್ಬನೇ ಒಬ್ಬ ವೀರ ಯಾರಾದ್ರೂ ಭಾರತದಾಗಿದ್ದು ಅಂದ್ರೆ ಅದು ಅವ ಇಮ್ಮಡಿ ಪುಲಕೇಶಿ. ನಮಗಷ್ಟು ದೂರ ಹೋಗೋದು ಬೇಕಾಗಿಲ್ಲ. ನಮ್ಮ ಕಲಬುರಗಿ ದಾಟದ ಸಾಕು, ಸೇಡಂ ರೂಟಿಗೆ ಮಾನ್ಯಖೇಡ, ಇವತ್ತು ನಾವು ಮಳಖೇಡ ಅಂತಕ್ಕಂಥ ಗ್ರಾಮ ನೋಡ್ತೀವಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ
ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಮಹಾಯೋಗಿ, ಈ ಭಾಗದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಶಟಸ್ಥಲ ಬ್ರಹ್ಮಿ ಲಿಂಗೈಕ್ಯ ಸದ್ಗುರು ಶ್ರೀ ಹಾರಕೂಡದ ಚನ್ನಬಸವ ಶಿವಯೋಗಿಗಳನ್ನು ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ, ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ವಂದಿಸಿ, ಭಕ್ತಿಯ ಪುರವೆಂದೇ ಖ್ಯಾತಿಯಾಗಿರುವಂತಹ ಸಿರ್ಗಾಪುರ ಗ್ರಾಮದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿ ನಮ್ಮ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುತ್ತಿರುವಂತಹ ಆಧ್ಯಾತ್ಮದ ದಿವ್ಯ ಚೇತನವಾಗಿರುವಂತಹ ಶ್ರೀ ಮಹಾದೇವನನ್ನು ಹೃದಯ ಮಂದಿರದಲ್ಲಿ ವಂದಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಇಂದಿನ ಪವಿತ್ರ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರುವಂತಹ ಶ್ರೀ ಮಲ್ಲಿನಾಥ್ ಹಿರೇಮಠ ಅವರೇ, ಶ್ರೀಮತಿ ಸಾವಿತ್ರಿ ಶರಣು ಸಲ್ಗರ್ KS ಅಧಿಕಾರಿಗಳವರೇ, ಜ್ಞಾನೇಶ್ವರ್ ಮಂಡೆಯವರೇ, ದೇವೇಂದ್ರಪ್ಪ ಮೂಲ್ಗೆ ಅವರೇ, ಶ್ರೀ ಶರಣಬಸಪ್ಪ ಮುಡುಬೆ ಅವರೇ, ಶ್ರೀ ನಾಗೇಶ್ ಮಹಾಜನ್ ಅವರೇ, GS ಮಾಲಿ ಪಾಟೀಲ್ ಅವರೇ, ಮಲ್ಲಿಕಾರ್ಜುನ್ ಗಿಲ್ಕೆ ಅವರೇ, ಸುವರ್ಣ PSI ಅವರೇ, ರಾಜ್ಕುಮಾರ್ ಬಿರಾದರ್ ಅವರೇ, ದಾಸೋಹ ಸೇವೆಯನ್ನು ಮಾಡಿರುವಂತಹ ಲಿಂಗೈಕ್ಯ ಶ್ರೀಮತಿ ತಾರಾಬಾಯಿ ಗುರ್ಲಿಂಗಪ್ಪ ಬಿರಾದರ್ ಮತ್ತು ದಿವಂಗತ್ ಗುರ್ಲಿಂಗಪ್ಪ ಬಿರಾದರ್ ಇವರ ಸ್ಮರಣಾರ್ಥವಾಗಿ ದಾಸೋಹ ಸೇವೆಯನ್ನು ಮಾಡಿರುವಂತಹ ಮತ್ತು ಹಾರಕೋಡು ಮಠದ ಪರಮ ಸದ್ಭಕ್ತರಾಗಿರ್ತಕ್ಕಂಥ ರಾಜ್ಕುಮಾರ್ ಬಿರಾದರ್ ಅವರೇ, ಶ್ರೀ ಮಲ್ಲಿಕಾರ್ಜುನ್ ಯಾಚೆ ಅವರೇ, ಶ್ರೀಮತಿ ಧೋಂಡಮ್ಮ ಕೋಮಟೆ ಅವರೇ, ಶ್ರೀ ಶರಣಬಸಪ್ಪ ಬಿರಾದರ್ ಅವರೇ, ಬಾಬುರೆಡ್ಡಿ ಕೋಮಟೆ ಅವರೇ, ಎಲ್ಲ ಅನುಭಾವಿಗಳೇ, ಹಿರಿಯರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಶರಣಾರ್ಥಿಗಳು. ಈಗ ಟೈಮ್ ಎಷ್ಟಾಗ್ಯದಂದ್ರೆ ಏನೋ 5 ಆಗ್ಯದ್ರಿ. ಈಗ 5 ಈಗ ಇವ್ರು ಅರ್ಧ ತಾಸು ಹೇಳ್ಯಾರ, ಇವ್ರದ್ದೊಂದು 5 ಪಟ್ಟರು ನಾವು ಹೇಳ್ಬೇಕಲ್ಲ. ಮತ್ತು ಆಶೀರ್ವಚನ 9:30 ಟೈಮ್ ಆಗ್ಯದ. ಈಗ 3 ತಾಸು ಅಂದ್ರೆ 10:30, 11:00, 12:00 ಮುಂಜಾನೆ 4ಕ್ಕೆ ನಿಮಗೆ ಬಿಡ್ತೇವೆ. ಹಾಗೇನಿಲ್ಲ, ತಾವೆಲ್ಲ ಸದ್ಭಕ್ತಾದಿಗಳು ಬಹಳ ವಿಶ್ವಾಸದಿಂದ, ವಿಶೇಷವಾಗಿ ತಾಯಂದಿರರು ಇವತ್ತು ಶಕ್ತಿಯ ಸ್ವರೂಪವನ್ನು ಧರಿಸಿಕೊಂಡು ಪರಮಾತ್ಮನ ದಿವ್ಯ ಶಕ್ತಿಯನ್ನು, ಪಾರ್ವತಿಯ ದಿವ್ಯ ಶಕ್ತಿಯನ್ನು ನಿಮ್ಮ ಹೃದಯಾಂತರಾಳದಲ್ಲಿ ಇರಿಸಿಕೊಂಡು ಅತ್ಯಂತ ಪ್ರೀತಿ, ದಕ್ಷತೆ, ಗೌರವ, ಭಕ್ತಿಯಿಂದ ಜಾತ್ರಾ ಮಹೋತ್ಸವದಲ್ಲಿ ಹೆಣ್ಣು ಮಕ್ಕಳು ಎಲ್ಲಿಯಾದರೂ ಪಾಲ್ಗೊಳ್ತಾ ಇದ್ದರೆ ಅದು ಸಿರ್ಗಾಪುರ ಗ್ರಾಮದಲ್ಲಿ ಪಾಲ್ಗೊಳ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಖುಷಿಯಿಂದ ಹೇಳ್ತಾ ಇದ್ದೀನಿ. ಈಗಾಗಲೇ ಸಮಯ ಬಹಳ ಆಗಿದೆ, ಆದರೂ ಕೂಡ ಕೆಲವು ಮಾತುಗಳನ್ನು ಹೇಳಲೇಬೇಕು. ಕನ್ನಡದ ಮೊದಲನೇ ಗ್ರಂಥ ಅದು ಎಲ್ಲಿ ತಯಾರಾಗ್ಯದಂದ್ರೆ ಮಾನ್ಯಖೇಡ ಬಳಖೇಡದಲ್ಲಿ. ಕನ್ನಡದ ಮೊದಲನೇ ಗ್ರಂಥ ಕವಿರಾಜ ಮಾರ್ಗ ಅಂತ ಅದರ ಹೆಸರು. ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರ್ತು. ಏನು ಬರ್ತಾ ಇದೆ, ಯಾಕಂದ್ರೆ ಆ ಸಂದರ್ಭ ಇಲ್ಲಿ ಹೋಲ್ತಾ ಇದೆ ಸಿರ್ಗಾಪುರದಲ್ಲಿ ಆ ಗ್ರಂಥದ ಮಾತು ನಿಜ ಆಗಿರುವಂಥ ಒಂದು ಸಂದೇಶವನ್ನು ನಾನು ಹೇಳ್ತಾ ಇದ್ದೆ. ಆ ಗ್ರಂಥದಲ್ಲಿ ಏನು ಬರ್ತಾ ಇದೆ ಅಂದ್ರೆ, ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಬರ್ತಾರೆ ಮೊದಲನೇ ಪುಸ್ತಕದಾಗ. ಬಸವರಾಜ ಪಾಟೀಲ್ ಶ್ರೀ ವಿಜಯ ಅಂತ ಕವಿ ಅವ ಬರ್ದಾನೆ. ಇದರ ಅರ್ಥ ಏನಂದ್ರೆ, ನಮ್ಮ ಕನ್ನಡ ನಾಡಿನಲ್ಲಿ ಮುಂದೊಂದು ದಿನ ಅವರು ಬರೀತಾರೆ, ನಮ್ಮ ಕನ್ನಡ ನಾಡಿನಲ್ಲಿ ಮುಂದೊಂದು ದಿನ ಅಭ್ಯಾಸ ಮಾಡಲಾರ್ದೆ, ಅಕ್ಷರ ಕಲಿಲಾರ್ದೆ ಅದ್ಭುತವಾಗಿರುವಂಥ ಸಾಹಿತ್ಯವನ್ನು ಬರೀತಾರೆ ಅಂತ ತಿಳ್ಕೊಂಡು 1000 ವರ್ಷಗಳ ಪೂರ್ವದಲ್ಲಿ ಆ ಗ್ರಂಥದಾಗ ಬರ್ತದೆ. ಆ ಗ್ರಂಥದಾಗ ಆ ಮಾತು ಎಲ್ಲಿ ನಿಜ ಆಗ್ಯದಪ್ಪ ಅಂತಂದ್ರೆ, ಇವತ್ತೇನೂ ಅಭ್ಯಾಸವನ್ನು ಮಾಡಿಲ್ಲ, ಆದರೂ ಕೂಡ MA PhD ಆದವ್ರಿಗೆ ಅಂಥ ಪದ್ಯಗಳೇ ಬರಲಿಕ್ಕಾಗಿಲ್ಲ. ಭಜನಾ ಪದ್ಯಗಳು ಅಂಥ ಅದ್ಭುತವಾಗಿರ್ತಕ್ಕಂಥ ಪದ್ಯವನ್ನು ಬರೆದಂಥ ಕೀರ್ತಿ ಸಿರ್ಗಾಪುರದ ನಾಗೇಂದ್ರಪ್ಪ ಬಿರಾದರ್ ಅವರಿಗೆ ಸಲ್ತಾ ಇದೆ. ನಾಗೇಂದ್ರಪ್ಪ ಬಿರಾದರ್ ಅವ್ರಿಗೆ ಸಲ್ತಾ ಇದೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಬರೆದವರು. MA PhD ಆಗಿ ಡಾಕ್ಟರೇಟ್ ಬರೆದವ್ರಿಗೆ, ಪದವಿ ಪಡೆದವ್ರಿಗೆ ಬರಲಿಕ್ಕಾಗಲ್ಲ. ಅವ್ರು ಹೇಳ್ತಾರೆ ನೋಡ್ರಿ ಎಷ್ಟು ಚಂದ. ಅರಗಿಲ್ಲದ ಬಂಗಾರ ಅಂತವ ಎಷ್ಟೋ ವರ್ಣಿಸಲಿದೇವ, ಅರಗಿಲ್ಲದ ಬಂಗಾರ ಅಂತವ ಕೈಲಾಸ ಪದವಿ ಪಡೆದವ. ಹರಪುರ ಮುತ್ತವ್ರ ಬಗ್ಗೆ ಅದು ನಮ್ಮ ಸೂರ್ಯಕಾಂತ್ ಬಿರಾದರ್ ಭಾಳ ಚಂದ ಹಾಡ್ಯಾರ. ಅವರು ಬರೆದಿರ್ತಕ್ಕಂಥ ಪದ್ಯವನ್ನು, ಅಂಥ ಅದ್ಭುತವಾಗಿರ್ತಕ್ಕಂಥ ಕಾವ್ಯವನ್ನು ಇಡೀ ಕನ್ನಡ ನಾಡಿನಲ್ಲಿ ಈ ಇದೇನು ಪದ್ಯ ಅದಲ್ಲ, ಈ ಪದ್ಯ ಒಂದು ಸಲ ಅಲ್ಲ
1000 ಸಲ ಕೇಳಿದ್ರೆ ಈ ಪದ್ಯ ಇನ್ನೂ ಕೇಳಬೇಕು ಅನ್ನಿಸುವಂಥ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯದ ಶಕ್ತಿ ಸಿರ್ಗಾಪುರ ಗ್ರಾಮದಲ್ಲಿ ಉದ್ಭವ ಆಗಿದೆ. ಅವ್ರಿಗೆ ಯಾಕೆ ದೊಡ್ಡ ಮಾಲ್ಯ ಹಾಕಿವಿ ಅಂದ್ರೆ ಬಸವರಾಜ್ ಬಿರಾದರ್ ಅವ್ರ ಮಗ ಅವರ ಚಿರಂಜೀವಿ ಅವನು ಕೂಡ ಅಷ್ಟೇ ಹಾರ್ಕೋಡ ಮಠದ ಮೇಲೆ ಅಪಾರವಾಗಿರುವಂಥ ಭಕ್ತಿಯನ್ನಿಟ್ಟಿದ್ದಾನೆ. ಅಂತಹ ಪವಿತ್ರವಾದಂಥ ಈ ಸಿರ್ಗಾಪುರ ಗ್ರಾಮದಲ್ಲಿ ಮುಂದೊಂದು ಜನ ನಾಗೇಂದ್ರಪ್ಪ ಬಿರಾದರಂಥ ಕವಿಗಳು ಉದ್ಭವ ಆಗಲಿ ಅಂತ ತಿಳ್ಕೊಂಡು ನಾವು ಅವ್ರಿಗೆ ಹಾರ ಹಾಕಿನಿ. ಅನೇಕೆಲ್ಲ ಯುವಕರು ತಯಾರಾಗ್ತಾ ಇದ್ದೀರಿ. ಆ ದಿಶೆಯಲ್ಲಿ ನೀವೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಬರ್ತಾ ಇದ್ದೀರಿ. ಇದರ ಒಂದು 3-4 ಮಂದಿ ಆ ಕಡೆಗೆ ಬೀಳತ್ತಾರೆ ಹೆಣ್ಮಕ್ಳು. ಇಬ್ಬರು ಎದ್ದನು ಹೋಗೋರು ಇಬ್ಬರು. ನಾ ಚಿಂಚೋಳಿಗೆ ಹೇಳಿದ್ದೆ ನಾ ಹೆಣ್ಮಕ್ಳಿಗೆ, ನೀವು ಯಾರೇ ಜಾತ್ರೆಗೆ ಬಂದವರು ಎದ್ದು ಹೋಗೋರು ಮುಂದೆ ಕೊಡ್ಬೇಡಿ. ಯಾಕಂದ್ರೆ ನೀವೆಲ್ಲ 99.9% ಮಂದಿ ಕುಂತೀರಿ ಅಪ್ಪವ್ರು ಮಾತು ಕೇಳ್ಬೇಕಂತ. ಇಬ್ಬರು ಎದ್ದು ಹೋಗ್ಯಾರ, ಯಾಕೆ ಹೋಗ್ಯಾರೋ ಗೊತ್ತಿಲ್ಲ. ಆದ್ರೆ 3 ಮಂದಿ ಮಾತ್ರ ಆ ಕಡೆಗೆ ಬೀಳತ್ತಾರೆ. ಎಲ್ಲರ ಮ್ಯಾಗ ನನ್ನ ಕಣ್ಣಿರ್ತಾರೆ. ಕಣ್ಣು ಎರಡೇ ಎದ್ರೂ 1000 ಮಂದಿಗೆ ನೋಡ್ತೀನಿ. ಆದ್ರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ, ಪ್ರತಿ ವರ್ಷಕ್ಕೊಂದು ಸಲ ಅನುಭವ ಅಮೃತ ಅಂತಕ್ಕಂಥದ್ದು. ಅಮೃತ ಕುಡಿದ್ರೆ, ಅಮೃತ ಸೇವನೆ ಮಾಡಿದ್ರೆ ಎಲ್ಲ ರೋಗ ನಿವಾರಣೆ ಆಗ್ತದಂತ. ಗುರುವಿನ ಹಿತೋಪದೇಶ ಕೇಳಿದ್ರೆ ಭವರೋಗ ನಿವಾರಣೆ ಆಗ್ತಾ ಇದೆ, ಭವರೋಗ ನಿವಾರಣೆ. ನಮ್ಮ ಅಕ್ಕವರು ಅದ್ಭುತವಾಗಿರ್ತಕ್ಕಂಥ ಸಾವಿತ್ರಿ ಮೇಡಮ್ ಅವರು ಮಾತನ್ನು ಹೇಳಿದ್ರು. ನೀವೆಲ್ಲ ಕಾಶಿದಾಗಿದ್ದರೆ ಅಂತ ಹೇಳಿದ್ರು. ಅವರು ವಚನವನ್ನು, ಜಾನಪದ ಸಾಹಿತ್ಯವನ್ನು ಆಡು ಭಾಷೆಯಲ್ಲಿ ಅವರು ಹೇಳಿದ್ರು. ಆದ್ರೆ ನಮ್ಮ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಜಾನಪದ ಸಾಹಿತ್ಯ ಅದು ಓದಿದರೆ ಮನಸ್ಸಿಗೆ ನಾಟುವುದಿಲ್ಲ. ಅದು ಅದರದೇ ಆದ ಧಾಟಿಯಲ್ಲಿ ಕೇಳಿದ್ರೆ ಅದು ಮನುಷ್ಯನಾಗ ಹೋಗ್ತದೆ. ಮನುಷ್ಯನಾಗ ಭಾಳ ಚಂದ ಹೇಳಿದ್ರು ಅವರು. ಆ ಮಾತನ್ನು ನಾನೇನು ದೊಡ್ಡ ಸಂಗೀತಗಾರ ಅಲ್ಲ, ಯೂಟ್ಯೂಬ್ದಾಗೆಲ್ಲ ಕೇಳಿದ್ರು, ಕೆಲವರು ಕೇಳಿರ್ಬೋದು. ಅದ್ರ ಬಗ್ಗೆ ಭಾಳ ಚಂದ ಹೇಳ್ಯಾರ. ಜಾನಪದ ಕವಿಗಳು ಭಾಳ ಚಂದ ಹಾಡ್ಯಾರ. ನೀವೆಲ್ಲ ಎಲ್ಲಿ ಕುಂತೀರಿ ಈಗ? ಎಲ್ಲಿ ಕುಂತೀರಿ ನೀವು? ಸಿರ್ಗಾಪುರದಾಗ ಅಂತ ಹೇಳ್ತೀರಿ. ನಾ ಅಂತೀನಿ ಸಿರ್ಗಾಪುರದಾಗಿಲ್ಲ, ನಿಜವಾದ ಕಾಶಿದಾಗ ಕುಂತೀರಿ ನಾವು, ಕಾಶಿದಾಗ. ಅದು ಯಾಕಂದ್ರೆ ಜಾನಪದ ತಾಯಿ ಭಾಳ ಚಂದ ಬೀಸುವ ಕಲ್ಲಿನಲ್ಲಿ ಹಾಡ್ತಾ ಇದ್ದಾಳೆ. ಆ ಮಾತನ್ನು ಅದೇ ಧಾಟಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಹೆಂಗೆ ಹೇಳ್ತಾ ಇದ್ದಾರೆ ಅವ್ರಂದ್ರೆ, ಕಾಶಿಗೆ ಹೋಗಲಾಕ, ಲಕ್ಷ ಹೊಟ್ಟು ಕೇಳಿದ್ವಿ, ಕಾಶಿಗೆ ಹೋಗಲಾಕ ಎಷ್ಟೊಂದು ದಿನ ಬೇಕ, ತಾಸೊತ್ತಿನ ಹಾದಿ ತವರೂರ, ತಾಸೊತ್ತಿನ ಹಾದಿ ತವರೂರ ಮನೆಯಲ್ಲಿ ಕಾಶಿ ಕುಂತಾಳ ಹಡದವ್ವ ಹಡದವ್ವ. ನೋಡ್ರಿ, ಅಂಥ ಅದ್ಭುತವಾಗಿರ್ತಕ್ಕಂಥ ಮಾತು. ಆ ದಿಶೆಯಲ್ಲಿ ನೀವೆಲ್ಲ ವರ್ಷಕ್ಕೊಂದು ಸಲ ಸಿರ್ಗಾಪುರಕ್ಕೆ ಬರ್ತೀರಂದ್ರೆ ಎಷ್ಟೋ ಜನರು ನಿಮ್ಮ ತಾಯಿ ಇರ್ಬೋದು, ಕೆಲವರು ಸ್ವರ್ಗದಲ್ಲಿರ್ಬೋದು. ನಮ್ಮ ತಾಯಿನೂ ಕೂಡ ಸ್ವರ್ಗದಲ್ಲಿದ್ದಾಳೆ. ಆದರೂ ಕೂಡ ನಿಜವಾಗಿ ನಮ್ಮ ತಾಯಿತನವನ್ನು, ತಾಯಿಯ ಸೌಂದರ್ಯವನ್ನು, ತಾಯಿಯ ಮುಖವನ್ನು, ತಾಯಿಯ ಭಾವನೆಯನ್ನು ನಾನು ಎಲ್ಲಿ ಕಾಣ್ತೀನಿ ಅಂದರೆ ಸಿರ್ಗಾಪುರದ ಎಲ್ಲ ಹೆಣ್ಣು ಮಕ್ಕಳ ಮುಖದಲ್ಲಿ ನಾನು ಕಾಣ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಶಕ್ತಿಯಿಂದ ಈ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದೀರಿ. ರಥೋತ್ಸವದಲ್ಲಿ ನಮ್ಮನ್ನು ಬರಮಾಡಿಕೊಳ್ತಾ ಇದ್ದೀರಿ. ಬರುವಂಥ ಸಂದರ್ಭದಲ್ಲಿ ನಿಮ್ಮ ಶಿಖರ ನೋಡಿದನು. ನಮ್ಮ ವಿಠ್ಠಲ್ ಎಲ್ಲ ಅಲಂಕಾರ ಮಾಡ್ಯಾನ. ವಿಠ್ಠಲ್ ಗುಂಡೂರವರು ಅದು ಅಲಂಕಾರ ಮಾಡ್ಯಾರ. ಅದು ಏನು ಸಂಕೇತ? ಆ ಶಿಖರಕ್ಕೆ ಏನು ಹಾಕ್ಯಾರ ಅಂದ್ರೆ ಅನೇಕ ಬಣ್ಣದ ಲೈಟ್ ಹಾಕ್ಯಾರ. ನೋಡಿರಲಿ ಇದು ನೋಡಿದ್ರೆ, ಶಿಖರ ನೋಡಿದ್ರೆ ನನಗೆ ಹೆಂಗೆ ಅನ್ನಿಸ್ತು ಅಂದ್ರೆ, ಬಿರಾದರ್ ಅವ್ರಿ, ರಾಜ್ಕುಮಾರ್ ಬಿರಾದರ್ ರಾಜಣ್ಣರೇ, ನಿಮ್ಮ ಶಿಖರ ನೋಡಿದ್ರೆ ನಾ ಇದೆ ಸಿರ್ಗಾಪುರದಾಗಿದ್ದೇನೆ, ಮತ್ತೆ ಹಾರ್ಕೋಡ್ ಜಾತ್ರೆ ನೋಡ್ತಾ ಇದ್ದೇನೆ ಅನ್ನುವಂಥ ಭಾವನೆ ನನಗೆ. ಅಷ್ಟೊಂದು ಸುಂದರವಾಗಿ ನಮ್ಮ ವಿಠ್ಠಲ್ ಡೆಕೋರೇಷನ್ ಮಾಡ್ಯಾನ. ಅದ್ರಾಗೆಲ್ಲ ಲೈಟ್ ಹಾಕ್ಯಾರ. ಅದು ಏನು ಸಂಕೇತ? ಅದರಲ್ಲಿ ಬಣ್ಣದ ಲೈಟ್ಗಳಿವೆ. ಕೆಂಪು ಲೈಟ್ ಅದ, ಹಸಿರು ಲೈಟ್ ಅದ, ನೀಲಿ ಲೈಟ್ ಅದ. ಬಣ್ಣದ ಸಿರೀಜ್ಗಳಿದ್ರೂ ಕೂಡ ನೀವು ಸ್ವಲ್ಪ ವಿಚಾರ ಮಾಡಿ ನೋಡಿ. ಬಣ್ಣದ ಬಲ್ಪ್ಗಳು, ಸಿರೀಜ್ಗಳು ಇರ್ಬೋದು, ನಮಗೆ ಬಣ್ಣವಾಗಿ ಕಾಣ್ತಾ ಇರ್ಬೋದು. ಆದರೆ ಒಳಗಡೆ ಇರೋದ ಕರೆಂಟ್ ಮಾತ್ರ ಒಂದೇ ಅದ. ಒಂದೇ ಕರೆಂಟ್ ಅದಲ್ಲಿ ಬೇರೆ ಕರೆಂಟ್ ಇಲ್ಲ. ಹಂಗೆ ನಾವೆಲ್ಲ ಸಿರ್ಗಾಪುರ ಗ್ರಾಮದಲ್ಲಿ ನೀವೆಲ್ಲ ಇದ್ದೀರಿ. ನೀವೆಲ್ಲ ಹೆಂಗಂದ್ರೆ, ಇವತ್ತು ಲಿಂಗಾಯತರು ಅದೊಂದು ಸಿರೀಜ್ ಕೆಂಪು ಬಣ್ಣದ ಲೈಟ್ ಇದ್ದಂಗೆ. ದಲಿತರಲ್ಲ ಇಲ್ಲಿ, ಅವ್ರು ಹೆಂಗಪ್ಪ ಅಂದ್ರೆ ಹಸಿರು ಬಣ್ಣದ ಲೈಟ್ ಇದ್ದಂಗೆ. ಇಸ್ಲಾಂ ಧರ್ಮದವ್ರರ ಅವ್ರು ನೀಲಿ ಬಣ್ಣದ ಲೈಟ್ ಇದ್ದಂಗೆ. ಬೌದ್ಧ ಧರ್ಮದವ್ರು ಇದ್ದಾರೆ, ಅವರೊಂದು ಲೈಟ್ ಇದ್ದಂಗೆ. ಬಣ್ಣದ ಲೈಟ್ ಇದ್ರೂ ಕೂಡ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರ್ತಕ್ಕಂತಹ ಒಂದು ದಿವ್ಯ ಶಕ್ತಿ ಹಾರ್ಕೊಂಡು ಚನ್ನಬಸವೇಶ್ವರ ಆಶೀರ್ವಾದದ ಕರೆಂಟ್ ಒಂದೇ ರೀತಿಯಾಗಿರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇಂಥ ಪವಿತ್ರ ಸಂದರ್ಭದಲ್ಲಿ ಅಕ್ಕೋರು ಭಾಳ ಚಂದ ಹೇಳಿದ್ರು.
ಅವ್ರಿಗಿನ್ನ ಅರ್ಧ ತಾಸು ಟೈಮ್ ಸಾಲಲ್ರಿ, ದೀಡ್ ತಾಸು ಬೇಕು ಅವ್ರಿಗೆ. ದೀಡ್ ತಾಸು ಮಾತಾಡ್ತಕ್ಕಂಥ ಒಂದು ಅದ್ಭುತವಾಗಿ ಅಂದರೆ ಅಭ್ಯಾಸ ಮಾಡ್ತಾ ಇದ್ದಾರೆ ಅವರು ಸತತ. ಇನ್ನೂ ಕೂಡ ಅವರು ವಿದ್ಯಾರ್ಥಿಯಾಗಿದ್ದಾರೆ, ಜೀವನದ ಕೊನೆಯವರೆಗೂ ಕೂಡ ವಿದ್ಯಾರ್ಥಿ ಇರಬೇಕು ಮನುಷ್ಯ. ಅವರೇನು ಅಧಿಕಾರಿಯಾಗಿ ಅಭ್ಯಾಸ ಮಾಡ್ಯಾರ, ಅಧಿಕಾರಿಯಾಗಾರ ಪಗಾರ ಬರ್ತಾ ಆರಾಮ್ ಇರ್ಬೋದಾಗಿತ್ತು. ಆದರೂ ಕೂಡ ಅವ್ರು ತಮ್ಮ ಭಾಷಣದಲ್ಲಿ ಹೇಳ್ಯಾರ, ದಿನನಿತ್ಯ ಒಂದು 100 ಪೇಜ್ ಆದರೂ ಕೂಡ ಓದ್ತಕ್ಕಂಥ ಅಧಿಕಾರಿಗಳು ಯಾರಾದರೂ ಇದ್ದರೆ ಸಾವಿತ್ರಿ ಶರಣ ಮೇಡಮ್ ಅವರು ಇದ್ದಾರೆ ಅನ್ನುವಂಥ ಮಾತನ್ನು ಭಾಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಮೊಬೈಲ್ ಅಂತೂ ನನಗೇನೋ ಹಚ್ಚಲಿಕ್ಕೆ ಬರೋದು, ಅದಕ್ಕಾಗಿ ಹಚ್ಚೋದು ಬಂದ್ ಮಾಡೋದು ಕೆಲಸ ಅಂತ ಹೇಳೀನಿ, ಏನೋ ಅದೇ ಕಲಿಬೇಕಾಗ್ಯದ. ಅದಕ್ಕಾಗಿ ನೀವೆಲ್ಲ ಮೊಬೈಲ್ ಆರಾಧಕರಾಗಬೇಡ್ರಿ, ನೀವೆಲ್ಲರೂ ಗ್ರಂಥದ ಆರಾಧಕರಾಗಿರಿ. ಗ್ರಂಥದ ಆರಾಧಕರು ಅನೇಕ ಅದ್ಭುತವಾಗಿರ್ತಕ್ಕಂಥ ಗ್ರಂಥಗಳೆಲ್ಲ ಹೆಣ್ಮಕ್ಕಳು ಅಭ್ಯಾಸ ಮಾಡಿದ್ರು, ಎಲ್ಲ ತಾಯಂದಿರು. 100 ಗ್ರಂಥಗಳು. ಯಾಕಂದ್ರೆ ಶಿರ್ಗಾಪುರದಲ್ಲಿ ಸನ್ಮಾನ ಮಾಡಿದಾಗ ಅಕ್ಕೋರು ಇಲ್ಲಿ ತನಕ ನಾವು 100 ಗ್ರಂಥಗಳನ್ನು ಪ್ರಕಟ ಮಾಡಿ, ಒಂದು ಪುಸ್ತಕ 1000, 100 ಪುಸ್ತಕ ಅಂದ್ರೆ ಎಷ್ಟಾಯ್ತು ರೀ? 1 ಲಕ್ಷ ಆಯ್ತು. ಅಂದ್ರೆ 90,000 ಗ್ರಂಥಗಳನ್ನ ದಾಸೋಹ ಮಾಡಿರುವಂಥ ಒಂದು ಕೀರ್ತಿ ಅದು ಹಾರ್ಕೋಡು ಮಠಕ್ಕೆ ಸಲ್ತಾ ಇದೆ. ಹಾರ್ಕೋಡು ಮಠಕ್ಕೆ ಆ ಗ್ರಂಥಗಳನ್ನು ಪೂಜೆ ಮಾಡುವ ಸಲುವಾಗಿ ಕೊಟ್ಟಿಲ್ಲ, ನೀವೆಲ್ಲ ಅಭ್ಯಾಸ ಮಾಡಿ. ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮದ ದಿವ್ಯ ಶಕ್ತಿ ನಮ್ಮ ಭಾರತೀಯ ಸಂಸ್ಕೃತಿಯ ಗ್ರಂಥದಲ್ಲಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ಸಲ ಜರ ಏನು ಮಾಡಿರಿ, ನಮ್ಮ ರಾಜ್ಕುಮಾರ್ ಬಿರಾದವ್ರಿಗೆ ಹೇಳ್ತಾ ಇದ್ರಿ ಸರ್, ಮೆರವಣಿಗೆ ಚಾರ್ಟ್ ಮಾಡಿ ವರ್ಷ ನೀವು ನಮ್ಗೆ ನಿಮ್ಮ ಹೃದಯದಾಗ ಇಟ್ಕೊಂಡಿರಿ, ಮತ್ತು ರಥದ ಮೆರವಣಿಗೆ ಯಾಕೆ ಹೆಚ್ಚಿಗೆ ಮಾಡ್ತೀರಿ, ನಾವು ಚಾರ್ಟ್ ಮಾಡಿರೋದು. ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಭಾರತ ದೇಶದ ದಿವ್ಯ ಶಕ್ತಿ ಅಂಥದ್ದಂದ್ರೆ, ಅಮೇರಿಕಾ ದೇಶದ ಒಬ್ಬ ವ್ಯಕ್ತಿ ಅನೇಕ ದೇಶಗಳಿಗೆ ಹೋಗ್ತಾನೆ. ಇಂಗ್ಲೆಂಡ್ಗೆ ಹೋಗ್ತಾನೆ ಅಮೇರಿಕಾ ದೇಶದ ವ್ಯಕ್ತಿ, ಕಾಲಾಗ ಚಪ್ಪಲಿ ಹಾಕ್ಕೊಂಡು ಎಲ್ಲ ಕಡೆ ಓಡಾಡಿ ಎಲ್ಲ ನೋಡ್ತಾನೆ. ಜರ್ಮನ್ಗೆ ಹೋಗ್ತಾನೆ, ಕಾಲಾಗ ಚಪ್ಪಲಿ ಹಾಕ್ತಾನೆ. ಮತ್ತೊಂದು ಬೇರೆ ಜಪಾನ್ಗೆ ಹೋಗ್ತಾನೆ, ಕಾಲಾಗ ಚಪ್ಪಲಿ ಹಾಕ್ತಾನೆ. ಅಮೇರಿಕಾ ದೇಶದ ವ್ಯಕ್ತಿ ಭಾರತದ ದಿಲ್ಲಿಗೆ ಬಂದಾಗ ಚಪ್ಪಲಿ ಕಳೆದು ಓಡಾಡ್ತಾನೆ. ಅಷ್ಟೇ ಅಲ್ಲ, ಈ ಭೂಮಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ತಾನೆ. ಹಣಿ ಹಚ್ಚಿ ನಮಸ್ಕಾರ. ಯಾಕ್ರಿ ಎಲ್ಲ ದೇಶಕ್ಕೆ ನಮಸ್ಕಾರ ಮಾಡಿಲ್ಲ, ಭಾರತ ದೇಶಕ್ಕೆ ಬಂದಾಗೆ ಚಪ್ಪಲಿ ಹಾಕಿ ತೆಗೆದ್ರಿ. ಆಗ ಅಮೇರಿಕಾ ದೇಶದ ವ್ಯಕ್ತಿ ಹೇಳ್ತಾ ಇದ್ದಾನೆ, ಬೇರೆ ದೇಶಗಳು ನಮಗೆಲ್ಲ ನೋಡ್ಲಿಕ್ಕೆ ಪ್ರವಾಸಿ ತಾಣಗಳು, ಆದರೆ ಭಾರತ ದೇಶ ಆಧ್ಯಾತ್ಮದ ತಾಣದಂತೆ ಕಂಗೊಳಿಸುವ, ದೇವರ ಮನೆಯಂತೆ ಕಂಗೊಳಿಸುವ ಯಾವುದಾದ್ರೂ ದೇಶ ಇದ್ದರೆ ಅದು ಭಾರತ ದೇಶ ಅನ್ನುವಂಥ ಮಾತನ್ನು ಅಮೇರಿಕಾ ದೇಶದ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ. ಅಂತಹ ಅದ್ಭುತವಾಗಿರುವಂಥ ದಿವ್ಯ ಶಕ್ತಿ ಭಾರತದಲ್ಲಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲರೂ ಕೂಡ ಪ್ರೀತಿ, ವಿಶ್ವಾಸ, ದಕ್ಷತೆಯಿಂದ ಈ ಕಾರ್ಯಕ್ರಮದಲ್ಲಿ ಬಂದಿರಿ. ಈಗಾಗಲೇ ಒಂದು ಪವಾಡ ಆಯಿತು ಹುಟ್ಟುಹಬ್ಬದಾಗ ಅಂತ ಹೇಳಿದ್ರು. ಆ ಪವಾಡ ಆಗಬೇಕಾದ್ರೆ ಕೇವಲ ಚನ್ನಬಸವ ಶಿವಯೋಗಿಯ ಶಕ್ತಿ, ಎರಡನೇದಾಗಿ ನಿಮ್ಮೆಲ್ಲರ ಭಕ್ತಿಯಿಂದ ಆ ಪವಾಡ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೆ. ನನ್ನದೇನು ಅದರಾಗಿಲ್ಲ. ಚನ್ನಬಸವ ಶಿವಯೋಗಿಯ ಶಕ್ತಿ ನಿಮ್ಮೆಲ್ಲರ ಭಕ್ತಿ. ನಿಮ್ಮ ಭಕ್ತಿ ಅದ ಅಂತ ತಿಳ್ಕೊಂಡು ಎಲ್ಲ ಮಳೆರಾಯ ದೂರೇ ನಿಂತು. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ, ಈ ವರ್ಷ ಸ್ವಲ್ಪ ಮಳೆ ಹೆಚ್ಚಾಗಿರ್ಬೋದು, ಮುಂದಿನ ದಿನಮಾನದಲ್ಲಿ, ಮುಂದಿನ ವರ್ಷದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಿ ನಮ್ಮ ಶಿರಗಾಪುರ ಗ್ರಾಮದಲ್ಲಿ ಮನ್ಯಾಗ ಹಾಕ್ಲಕ್ಕೆ ಜಾಗ ಸಿಗಲಾರ್ದಂಗೆ ಬೆಳೆ ಆಗಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ತಾವೆಲ್ಲ ತಾಯಂದರು ಹೇಳ್ದನಲ್ಲ, ಕಾಶಿಗೆ ನೀವೆಲ್ಲ ಬಂದಿರಿ, ಕಾಶಿಯ ಮಹಾದೇವನ ಆಶೀರ್ವಾದ, ಕಾಶಿ ವಿಶ್ವನಾಥನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮಕ್ಕೆ, ಯಾಕಂದ್ರೆ ಯಾವುದೇ ಊರು ಒಂದು ಚೆಂದ ಇರಬೇಕಾದ್ರೆ ಅಲ್ಲಿ ಒಂದು ಮೇಟಿ ಭದ್ರ ಇರಬೇಕು. ಮೇಟಿ ಭದ್ರ. ನಾ ವ್ಯಕ್ತಿಯ ವರ್ಣನೆಯನ್ನು ಮಾಡುವುದಿಲ್ಲ. ಶಿರಗಾಪುರ ಗ್ರಾಮದಲ್ಲಿ ಆಧ್ಯಾತ್ಮದ ದಿವ್ಯ ಭದ್ರವಾಗಿರುವಂಥ ಮೇಟಿ ಯಾರಂದ್ರೆ ನಮ್ಮ ರಾಜ್ಕುಮಾರ್ ಬಿರಾದರ್. ಅದಕ್ಕಾಗಿ ಒಳ್ಳೆಯ ಸಂಸ್ಕಾರವನ್ನು, ಒಳ್ಳೆಯ ರೀತಿಯಾಗಿ ಜೀವನವನ್ನು ಸಾಗಿಸಿ ಎಲ್ಲರನ್ನು ಅಪ್ಪಿಕೊಂಡು ಈ ಜಾತ್ರಾ ಮಹೋತ್ಸವ ಭವ್ಯ ಪ್ರಮಾಣದಲ್ಲಿ ನಡೀತಾ ಇದೆ. ಈ ಜಾತ್ರೆ ಕೇವಲ 1 ವರ್ಷ 2 ವರ್ಷ ಅಲ್ಲ, 100 ವರ್ಷಗಳ ಪರ್ಯಂತರವಾಗಿ ಈ ಜಾತ್ರೆ ಹಿಂಗೆ ನಡೆಯಲಿ. ಹಾರ್ಕೋಡು ಶಿವಯೋಗಿ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ನಮ್ಮ ಜ್ಞಾನೇಶ್ವರ್ ಮಂಡೇವರು, ವಿಠ್ಠಲರಾವ್ ಮಾಸ್ಟರ್ ಅವ್ರ ಮಗ, ಅವ್ರನ್ನೂ ಕೂಡ ಮಾತಾಡ್ತೀನಿ ಅಂತ ಹೇಳಿದ್ರು. ಟೈಮ್ ಇಲ್ಲ, ಹತ್ತಿರ ಸಮೀಪ ಬಂದದ. ಅದಕ್ಕಾಗಿ ಅವ್ರು ಮಾತಾಡದೇ ಇದ್ರೂ ಕೂಡ ಅವ್ರು ನೋಡ್ರಿ, ಒಟ್ಟು ಇವತ್ತು ಉನ್ನತ ಅಧಿಕಾರದಲ್ಲಿದ್ರೂ ಕೂಡ ಹಾರ್ಕೋಡು ಮಠದ ಮೇಲೆ ಮತ್ತು ಶಿರಗಾಪುರ ಗ್ರಾಮದ ಮೇಲೆ ಏನಂತ ತಿಳಿತಾ ಇದ್ದಾರೆ, ಸ್ವರ್ಗದ ಸ್ಥಾನವನ್ನು ಕೊಟ್ಟದವ್ರು. ಸ್ವರ್ಗದ ಸ್ಥಾನ. ಹಾರ್ಕೋಡು ಮಠ ಅಂದರೆ ನಮಗೆ ಸ್ವರ್ಗ ಅಂತ ತಿಳ್ಕೊಂಡು ಎಲ್ಲ ಯುವಕರು ಕೂಡ್ಕೊಂಡು ಸನ್ಮಾನ ಮಾಡಿದ್ರು. ಅಂಥ ಒಳ್ಳೆಯ ಇವತ್ತು ಅಧಿಕಾರಿಯಾಗಿದ್ದಾರೆ. ಮುಂದೊಂದು ದಿನ
ಕೆಲವೇ ವರ್ಷಗಳಲ್ಲಿ ನಮ್ಮ ಜ್ಞಾನೇಶ್ವರ ಮಂಡಿಯವರು ಮುಂದೊಂದು ಕೆಲವೇ ವರ್ಷಗಳಲ್ಲಿ ಚೀಫ್ ಇಂಜಿನಿಯರ್ ಆಗಿ ಇಲ್ಲಿ ಸೇವಾ ಸಲ್ಲಿಸಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ದೇವೇಂದ್ರಪ್ಪ ಮೂಲ್ಗಿಯವರು ನಮಗೆ ಭಾಳ ಖುಷಿ ಆಗ್ತದೆ. 90 ವರ್ಷ, 95 ನೋಡ್ರಿ, 90 ಆದರೂ ಏನೋ 50 ವರ್ಷದವ್ರು ಕುಂತಾರೆ. ಅವ್ರೇನು ಆಕಡಿಗೆ ಪಿಕಡಿಗೆ ಏನು ಬಿಟ್ಟಿಲ್ಲ, ಒಳಗೆ ತಾಕತ್ತು ಭಾರಿ ಅದಾವ್ರಿ. ಅದಕ್ಕಾಗಿ ಅಷ್ಟೇ ಭಕ್ತಿಯಿಂದ ಹರಕೂಡ ಮಠದ ಮೇಲೆ, ಯಾಕಂದ್ರೆ ಯಾರು ಒಂದು ಸಣ್ಣ ಕಾರ್ಡ್ ಕೊಟ್ಟರು ನನಗೆ ಭಾಳ ಖುಷಿ ಆಗ್ತದೆ. ಈ ಭಾಗದಲ್ಲಿ ದೊಡ್ಡ ಅಧಿಕಾರದ ಹುದ್ದೆಯಲ್ಲಿದ್ದು ಒಬ್ಬ ಸಣ್ಣ ಗರೀಬ್ ಮನುಷ್ಯ ಒಂದು ಲಗ್ನ ಕಾರ್ಡ್ ಕೊಟ್ಟರು ಅವ್ರು ಲಗ್ನ ಬರ್ತಾರೆ. ನಿಮಗೆಲ್ಲ ಗೊತ್ತದ, ಪ್ರತಿ ವರ್ಷ ನಮ್ಮ ಭಾಗಕ್ಕೆ ಒಂದು 10 ಸಲ ಬಂದು ಆಶೀರ್ವಾದವನ್ನು ಪಡೆಯುವಂಥ ವ್ಯಕ್ತಿ ನಮ್ಮ ದೇವೇಂದ್ರಪ್ಪ ಮೂಲ್ಗಿಯವರಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿ, ನಮ್ಮ ಚರಬಸಪ್ಪ ಮುಡ್ಬೆಯವರು ಭಾಳ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. 8 ವರ್ಷದಿಂದ ಎಂಥ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಯುವಕರನ್ನ ಮುಂದೆ ಬರಲಿ, ಅಭ್ಯಾಸ ಮಾಡಲಿ ಅಂತ ತಿಳ್ಕೊಂಡು ಅವರ ತಂದೆಯವರ ಹೆಸರಿನ ಮೇಲೆ ಕಾಣಿಕೆಯನ್ನು ಕೊಟ್ಟು ಮತ್ತು ಸರ್ಟಿಫಿಕೇಟ್, ಅದು ನಮ್ಮ ಸಿಗ್ನೇಚರ್ ಇರ್ತದೆ, ಅಧಿಕೃತವಾಗಿರ್ತಕ್ಕಂಥ ಗುರುಗಳ ಸಿಗ್ನೇಚರ್ ಮಾಡಿಸಿ ಆ ಹುಡುಗರಿಗೆ ಕೊಟ್ಟಿದ್ದೇವಲ್ಲ, ಮುಂದೊಂದು ದಿನ ಶ್ರೇಷ್ಠ ಅಧಿಕಾರಿಯಾಗಿ ಅವ್ರು ಬಾಳ್ತಾರೆ ಅನ್ನುವಂಥ ವಿಶ್ವಾಸವೂ ಕೂಡ ನನಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, GS ಮಾಲಿ ಪಾಟೀಲ್ ಅವರು, ಕುಪ್ಪಣ್ಣವರು ಎಲ್ಲ ಅನುಭವಿಗಳು ನಮ್ಮ ಸಹಪಾಠಿಯಾಗಿದ್ದಾರೆ. ಯಾಕೆಂದರೆ ಈಗ ಅಕ್ಕೋರು ಭಾಷಣ ಮಾಡ್ಯಾರ, 3 ತಾಸು ಭಾಷಣ ಮಾಡಿ ಅಂದ್ರೆ ನಮ್ಮ ತಯಾರನ GS ಮಾಲಿ ಪಾಟೀಲ್ 3 ತಾಸು ಅಂದ್ರೆ ಮಾಡ್ತಾರೆ. ಅದನ್ನು ಕೂಡ ಗುರುಗಳ ಮಾತು ಕೇಳಿ ಅಂತ ತಿಳ್ಕೊಂಡು ಅವರೆಲ್ಲರೂ ಸಮಯವನ್ನು ಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ಇವತ್ತಿನ ಪವಿತ್ರ ಸಂದರ್ಭದಲ್ಲಿ ಎಲ್ಲ ಅನುಭವಿಗಳು, ನಾಗೇಶ್ ಮಹಾಜನ್ ಅವರು ಎಲ್ಲ ಅನುಭವಿಗಳು ಬಂದಿದ್ದೀರಿ. ಪ್ರತಿ ವರ್ಷ ಇದೇ ರೀತಿಯಾಗಿ ನಿಮ್ಮೆಲ್ಲ ತಾಯಂದಿರು ಇದು ಒಳ್ಳೆಯ ಸಂಸ್ಕಾರ ಕೊಡ್ರಿ. ನೀವು ಹೆಂಗೆ ಬರ್ತೀರಿ ನಿಮ್ಮ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಪ್ರತಿ ವರ್ಷ ಶ್ರೀಗಾಪುರ ಜಾತ್ರಾ ಮಹೋತ್ಸವ ತಪ್ಪದೆ ಬಂದು ಮಹಾದೇವನ ಆಶೀರ್ವಾದ ನಿಮಗೆಲ್ಲರಿಗೂ ಕೂಡ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆಶಿಸಿ, ನಾನು ಏನಾದರೂ 2 ಮಾತುಗಳನ್ನು ಹೇಳಿದರೆ ಹಾರಕೋಡ ಮಠದ ಇವತ್ತು ಅಧಿಕಾರಿಯಾಗಿ ಹೇಳ್ತಾ ಇಲ್ಲ, ಮಹಾದೇವರ ಪಾದದ ಸೇವಕರಾಗಿ 2 ಮಾತುಗಳನ್ನು ಹೇಳಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 2 ಮಾತುಗಳನ್ನು ಸತ್ಯಹಾರ ಕುಡ ಸದ್ಗುರುವಿನ ನಾಮವ ನುಡಿದಾರ, ಭವ ಬಂಧನ ದೂರ ಮಾಡುತ್ತರ ಮುತ್ಯಾಚನ ವೀರ. ಸತ್ಯಹಾರ ಕುಡ ಸದ್ಗುರುವಿನ ನಾಮವ ನುಡಿದಾರ, ಭವ ಬಂಧನ ದೂರ ಮಾಡುತ್ತರ ಮುತ್ಯಾಚನ ವೀರ, ಹರಕೂಡ ಚನವೀರ. ಮಹಾತ್ಮ ಪುರುಷರ ಮಹಿಮೆಯೊಂದು ತಿಳಿಸುವೆ ವಿಸ್ತಾರ, ಶ್ರೀಗಾಪುರ ಗ್ರಾಮದಲ್ಲಿ ನಡೆದ ಕತಿಸಾರ. ಮಹಾತ್ಮ ಪುರುಷರ ಮಹಿಮೆ ಒಂದು ತಿಳಿಸುವೆ ವಿಸ್ತಾರ, ಶ್ರೀಗಾಪುರ ಗ್ರಾಮದಲ್ಲಿ ನಡೆದ ಕತಿಸಾರ. ಗುರುವಿನ ಹುಟ್ಟು. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.